ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟಿನ ಜಗತ್ತಿನಲ್ಲಿ ಒಬ್ಬ ಎಂತ ಸೂಪರ್ ಸ್ಟಾರ್ ಅಂತಂದ್ರೆ, ಇವರು ತಮ್ಮ ಬ್ಯಾಟ್ ಅನ್ನ ತಗೊಂಡು ಮೈದಾನಕ್ಕೆ ಇಳಿದ್ರೆ ದೊಡ್ಡ ದೊಡ್ಡ ಬೌಲರ್ಗಳ ಎದೆನಲ್ಲಿ ಡಬಡವ ಶುರುವಾಗುತ್ತೆ. ಎಂತ ಬ್ಯಾಟ್ಸ್ಮನ್ ಇವರು ಅಂತ ಹೇಳಿದ್ರೆ, ಇವರು ಬ್ಯಾಟಿಂಗ್ ಮಾಡುವಾಗಲೇನೆ ಸಚಿನ್ ಅವರಿಗೆ ಅವರ ಭವಿಷ್ಯ ಕಾಣುತ್ತೆ. ಇಂಡಿಯನ್ ಟೀಮ್ನ ಅದ್ಭುತವಾದಂತ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಇವತ್ತಿನ ವಿರಾಟ್ ಕೊಹ್ಲಿ ಅವರ ವಿಶೇಷ ಸಂಚಿಕೆಗೆ ನಾವು ಜಡ್ಜ್ ಆಗಿ ಆಮಂತ್ರಿಸಿದ್ದೇವೆ ಮಾಜಿ ಟೆಸ್ಟ್ ಕ್ರಿಕೆಟರ್ ಯಶ್ಪಾಲ್ ಶರ್ಮಾ ಅವರನ್ನ. ದಯವಿಟ್ಟು ಬನ್ನಿ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋ ಮೊದಲು ಇವತ್ತಿನ ಜಡ್ಜ್ ಆದಂತ ಯಶ್ಪಾಲ್ ಶರ್ಮಾ ಅವರ ಅನುಮತಿ ಪಡಿತಾ ಇದ್ದೇನೆ ಮೊಕದ್ದಮೆ ಶುರು ಮಾಡೋದಕ್ಕೆ. ಸರಿ, ಈಗ ವಿಚಾರಣೆಯನ್ನ ಶುರು ಮಾಡಿ. ಬನ್ನಿ, ಹಾಗಿದ್ರೆ ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ವಿರಾಟ್ ಕೊಹ್ಲಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ಅವಶ್ಯಕತೆಗಿಂತ ಜಾಸ್ತಿ ಅಗ್ರೆಷನ್ ತೋರಿಸ್ತಾರೆ ಎಂಬುದು. ವಿರಾಟ್, ನೀವು ಬ್ಯಾಟ್ ತಗೊಂಡು ಮೈದಾನಕ್ಕೆ ಇಳಿದಾಗ ತುಂಬಾ ದೊಡ್ಡ ದೊಡ್ಡ ಬೌಲರ್ಗಳ ಎದೆ ಕೂಡ ನಡ್ಗೋದಕ್ಕೆ ಶುರುವಾಗುತ್ತೆ. ನನಗೆ ಚೆನ್ನಾಗಿ ನೆನಪಿದೆ, ಶ್ರೀಲಂಕಾದಲ್ಲಿ ನೀವು ಎಷ್ಟು ಬಾರಿಸಿದ್ರಿ ಅಂದ್ರೆ ಮಲಿಂಗನ್ಗೆ, ಅವರು ಇವತ್ತಿಗೂ ಕೋಮಾದಲ್ಲೇ ಇದ್ದಾರೆ. ಇಲ್ಲ ಸರ್, ನಂದು ಫೀಲ್ಡಿಗೆ ಹೋದಾಗ ಪ್ರಯತ್ನ ಏನಿರುತ್ತೆ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋದು ಮತ್ತು ಆ್ಯಟಿಟ್ಯೂಡ್ ಸರಿಯಾಗಿರೋದು ತುಂಬ ಮುಖ್ಯ ಆಗುತ್ತೆ ಕ್ರಿಕೆಟ್ ಫೀಲ್ಡ್ನಲ್ಲಿ. ನಿಮಗೆ ಸಕ್ಸೀಡ್ ಆಗಬೇಕು ಅಂತಂದರೆ ನಾನೇನು ನಂಬ್ತೀನಿ ಅಂತಂದರೆ, ನಿಮ್ಮ ಆ್ಯಟಿಟ್ಯೂಡ್ ಕರೆಕ್ಟಾಗಿತ್ತು ಅಂದರೆ ನೀವು ಯಾವುದಾದ್ರೂ ಸಿಚುವೇಶನ್ನ ಟ್ಯಾಕಲ್ ಮಾಡ್ಬೋದು. ಸೊ ಅದು ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ ಸರ್. ನಿಮ್ಮ ಆಟಿಟ್ಯೂಡ್ ಅಂತೂ ಅಗ್ರೆಸಿವ್ ಆಗೇ ಇದೆ, ಆದರೆ ಅದರಿಂದ ಬೇರೆಯವ್ರಿಗೆ ಸಾಕಷ್ಟು ನಷ್ಟ ಆಗ್ತಿದೆ. ನೋಡಿ, ಸಯೀದ್ ಅಜ್ಮಲ್, ನೀವು ಸಯೀದ್ ಅಜ್ಮಲ್ಗೆ ಏಷ್ಯನ್ ಕಪ್ ಅಲ್ಲಿ ಎಷ್ಟು ಬಾರಿಸಿದ್ರಿ ಅಂತಂದ್ರೆ ನಾನು ಕೇಳ್ಪಟ್ಟೆ ಅವ್ರಿಗೆ ರಾತ್ರಿ ಎಲ್ಲ ತುಂಬಾ ದುಸ್ವಪ್ನ ಬರೋದಕ್ಕೆ ಶುರುವಾಗಿತ್ತು. ಇದನ್ನ ಕೇಳ್ತಿದ್ರೆ ಜೋಕ್ ಅಂತ ಅನ್ಸುತ್ತೆ, ಆದರೆ ನಾನು ಅವಾಗಲೇ ನಿಮಗೆ ಹೇಳ್ದಂಗೆ ಈ ಥರ ವಿಷಯಗಳು ನಡೀತಾ ಇರುತ್ತೆ ಸರ್. ಒಬ್ಬ ಬೌಲರ್ ನಿಮ್ಮನ್ನ ತುಂಬ ಸಲ ಔಟ್ ಮಾಡಿಬಿಟ್ಟಿರ್ತಾರೆ. ಸೊ ಅವತ್ತು ನನ್ನ ಟೈಮ್ ಚೆನ್ನಾಗಿತ್ತು. ಸೊ ನಾನು ನಿಮಗೆ ದಿನ ಚೆನ್ನಾಗಿತ್ತು ಮತ್ತೆ ಅಜ್ಮಲ್ಗೆ ಕೆಟ್ಟಾಗಿತ್ತು. ಹಾಂ, ಆ ಥರ ಹೇಳ್ಬೋದು ಸರ್. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯನ್ ಟೀಮ್ನ ಎಲ್ಲರ ದಿನ ಕೆಟ್ಟದಾಗಿತ್ತು. ಪ್ರತಿ ದಿನ ಹೊಡೆಸ್ಕೋತಾ ಇದ್ರು. ನೀವು ಸೆಂಚುರಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು, ನಿಮ್ಮ ದೊಡ್ಡ ದೊಡ್ಡ ಸೀನಿಯರ್ಸ್ ಕೂಡ ಮಾಡೋಕ್ಕಾಗದೇ ಇದ್ದಾಗ? ಅದು ಸರ್, ಅದು ತುಂಬ ಟಫ್ ಟೈಮ್ ಆಗಿತ್ತು ನಮ್ಮ ಇಡೀ ಟೀಮ್ಗೆ. ಮತ್ತು ತುಂಬ ಇಂಪಾರ್ಟೆಂಟ್ ಇತ್ತು. ಇವಾಗ ಮನುಷ್ಯ ಅವನ ಜೊತೆ ಅವನೇ ಮಾತಾಡ್ಕೋತಾನೆ, ಗೊತ್ತಾ, ಏನು ಮಾಡಬೇಕು, ಯಾವ ಥರದ್ದೊಂದು ಮೈಂಡ್ಸೆಟ್ ಇರಬೇಕು ಅಂತ. ಸೊ ನಾನು ನನ್ನ ಜೊತೆ ನಾನು ಮಾತಾಡ್ಕೋತಾ ಇದ್ದೆ, ಅಂದರೆ ಬೇರೆಯವ್ರ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ. ಸೊ ತುಂಬ ಹೆಲ್ಪ್ ಸಿಕ್ತು ನನಗೆ, ಮೆಂಟಲ್ ಸ್ಟ್ರೆಂತ್ ಸಿಕ್ತು ನನಗೆ. ಮತ್ತು ನೀವು ಆ ಥರದ ಸಿಚುವೇಶನ್ಸಲ್ಲಿ ಪರ್ಫಾರ್ಮ್ ಮಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗೋಗುತ್ತೆ. 2012ರಿಂದ ಇಲ್ಲಿ ತನಕದ ರೆಕಾರ್ಡ್ ನೋಡಿದ್ರೆ ನೀವು 5 ಸೆಂಚುರಿ ಮಾಡಿದ್ದೀರಾ. ಒಂದ್ ವೇಳೆ ಬೇರೆ ಪ್ಲೇಯರ್ಸ್ ಅನ್ಕೋತಾ ಇರ್ಬೋದಾ, ಎಲ್ಲ ಆಟ ಇವನೇ ಆಡ್ತಾ ಇದ್ದಾನೆ, ನಮ್ಗೆ ಅವಕಾಶನೇ ಸಿಗ್ತಿಲ್ಲ ಅಂತ? ಆ ಥರ ಯೋಚನೆ ಮಾಡ್ತಾರೆ. ಆ್ಯಂಡ್ ಆ ಥರ ನಾನು ಆಡ್ತಾ ಇದ್ದೀನಿ ಅಂತಂದರೆ ಅದು ಒಳ್ಳೇದೇನೆ ಬಿಡಿ. ಟೀಮಿಗೆ ಒಳ್ಳೇದಾಗಬೇಕು ಅಂದರೆ ಎಲ್ಲರದು ಅದೇ ಏಮ್ ಇರುತ್ತೆ ಫೈನಲಿ. ಆ್ಯಂಡ್ ಎಲ್ಲಿವರೆಗೂ ನನ್ನ ಕೈಲಿ ಆಡೋಕ್ಕಾಗುತ್ತೋ ಟೀಮ್ಗೋಸ್ಕರ ಅಲ್ಲಿವರೆಗೂ ನಾನು ಆಡೋಕ್ಕೆ ಇಷ್ಟಪಡ್ತೀನಿ. ನೀವು ದೊಡ್ಡ ಇನ್ನಿಂಗ್ಸನ್ನ ಆಡ್ತೀರಾ, 183 ಮಾಡ್ತೀರಾ, 128 ಮಾಡ್ತೀರಾ, 177 ಮಾಡ್ತೀರಾ. ಆದರೆ ಇಷ್ಟು ದೊಡ್ಡ ಆಟ ಆಡಿದ ನಂತರ ಕೂಡ ಔಟ್ ಆದಮೇಲೆ ಬ್ಯಾಟನ್ನು ಕೆಳಗೆ ಕುಕ್ಕುತ್ತೀರಾ. ಇದು ಸರ್ ನನಗೆ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಇದೆ. ಅದು ನಾನೀಗ ಆಟ ಆಡ್ತಾ ಇರೋದು, ಅದು ನನ್ನ ಪ್ಯಾಷನ್ನು. ನನಗೆ ಔಟ್ ಆಗೋದು ಒಂಚೂರು ಇಷ್ಟ ಆಗಲ್ಲ, ಮತ್ತು ಪರ್ಫಾರ್ಮ್ ಮಾಡದೇ ಇರೋದು ಇಷ್ಟ ಆಗಲ್ಲ. ಇವಾಗ ಅದು ಸೆಂಚುರಿ ಆದಮೇಲೆ ಆಗಿರ್ಬೋದು ಅಥವಾ ಝೀರೋಲಾಗಿರ್ಬೋದು, ನಂಗೆ ಅಷ್ಟೇ ಕೋಪ ಬರುತ್ತೆ. ಯಾಕಂದರೆ ನಾವು ಪ್ರಯತ್ನ ಪಡೋದು ಟೀಮ್ನ ಕಂಪ್ಲೀಟಾಗಿ ಗೆಲ್ಲಿಸ್ಬೇಕು ಅಂತಾನೆ. ಸೊ ಅದಾಗಲಿಲ್ಲ ಅಂತಂದಾಗ ಕೋಪ ಬಂದೇ ಬರುತ್ತೆ ಸರ್. ಸ್ವಲ್ಪ ಸಿಟ್ಟು ಬರುತ್ತಾ? ಆದರೆ ನಾನು ಕೇಳ್ಪಟ್ಟಿದ್ದೀನಿ ನೀವು ಸಿಟ್ಟು ಬಂದಾಗ ತುಂಬ ಬೈತೀರಾ ಅಂತ. ಬೈಗ್ಲ ಸರ್, ಅದು 1-2 ಸಲ ಬಂದಿರ್ಬೋದು ಬಾಯಿ. ಅದು ಸರಿಯಲ್ಲ ಗೊತ್ತು, ಆದರೆ ಇವಾಗ ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನ ಮಾಡದೇ ಇರೋದಕ್ಕೆ, ಸುಮ್ಮನೆ ಇರೋದಕ್ಕೆ. ಸೊ ಅಗ್ರೆಷನಲ್ಲ, ಆದರೆ ಬಿಹೇವಿಯರಲ್ಲಿ ಸ್ವಲ್ಪ
ಓವರ್ ದ ಟಾಪ್ ಆಗ್ಬಿಡುತ್ತೆ, ಅದನ್ನ ಸ್ವಲ್ಪ control ಯಾರಿಗೆ ಮಾಡೋದಕ್ಕೆ. ಬೈತೀರಾ ನೀವು? ಗೊತ್ತಿಲ್ಲ ಸರ್, ಬಂದ್ಬಿಡತ್ತೆ ಇವ್ರಿಗೆ ಅವ್ರಿಗೆ ಅಂತೆಲ್ಲ, ಸುಮ್ಮನೆ ಬರತ್ತೆ ಅಷ್ಟೇನೆ ಬಾಯಿಂದ. ಇದು ಸಣ್ಣ ವಯಸ್ಸಿನ ಅಭ್ಯಾಸನ ಅಥವಾ ಇತ್ತೀಚೆಗೆ ಇದು ಶುರುವಾಗಿಲ್ಲ? ಇಲ್ಲ ಸರ್. ಸರ್ ಇದು ನಮ್ಮ ಸಂಘದ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾರ ಜೊತೆ ಇರ್ತೀವೋ. ಚಿಕ್ಕ ವಯಸ್ಸಿಂದ ಅಲ್ಲ, ಆದರೆ ಸ್ವಲ್ಪ ಟೈಮ್ ಆಯಿತು ಸರ್. ನಾನು ಕೇಳ್ಪಟ್ಟೆ ನೀವು 9-10 ವಯಸ್ಸಿನವರಿದ್ದಾಗ ನೀವು ಆಗಷ್ಟೇ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದಾಗ ನಿಮ್ಮ ತಂದೆಯವರು ರಾಜ್ಕುಮಾರ್ ಶರ್ಮಾ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗಿದ್ರು. ಆಗ್ಲೂ ನಿಮ್ಗೆ ಇಷ್ಟೇ ಕೋಪ ಇತ್ತು, ನೀವು ನಿಮ್ಮ ಬ್ಯಾಟನ್ನ ಮುರಿದು ಹಾಕ್ಬಿಡ್ತಾ ಇದ್ರಿ. ಎಷ್ಟು ಬ್ಯಾಟನ್ನ ಮುರಿದು ಹಾಕಿದ್ರಿ ಅಂತಂದ್ರೆ ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ಏನೂ ಸಿಕ್ಕಿಲ್ಲ ಅಂದ್ರೆ ಬ್ಯಾಟನ್ನೇ ಹಾಕ್ಬೋದಿತ್ತು ಒಲೆಗೆ. ಹಾಂ, ತುಂಬ ಬ್ಯಾಟ್ ಹೊಡೆದಾಕಿದ್ದೀನಿ ಸರ್ ನಾನು. ನನಗೆ ನೆನಪಿರೋ ಹಾಗೆ ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದೆ. ಒಳ್ಳೆ ಅಭ್ಯಾಸ ಅಲ್ಲ, ತುಂಬ ಲಾಸ್ ಮಾಡಿಸಿದ್ದೀನಿ ನಾನು ನಮ್ಮ ಮನೆಯವ್ರಿಗೆ. ಆದರೆ ಇಟ್ಸ್ ಓಕೆ, ಆ ಥರದ ಆ್ಯಟಿಟ್ಯೂಡ್ ಇರಬೇಕು ಸರ್. ನೀವು ಬ್ಯಾಟನ್ನ ಮುರಿದು ಹಾಕ್ಬೇಕಾದ್ರೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇತ್ತು. ಹಣ ಎಲ್ಲಿಂದ ತರ್ತಾ ಇದ್ರಿ? ಹಾಂ, ಖರ್ಚು ಆಗ್ತಾ ಇತ್ತು ಜಾಸ್ತಿನೇ, ಆದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತೆ ಬ್ಯಾಟ್ ತಗೋಬೇಕಾರೆ. ಆದರೆ ಆಗ ನನಗೆ ನನ್ನ ಕೋಚ್ ರಾಜ್ಕುಮಾರ್ ಶರ್ಮಾ ಅವರು ಕಾಂಟ್ರಾಕ್ಟ್ ಕೊಡಿಸಿದ್ರು, BDM ಅಂತ ಕಂಪ್ನಿ ಇದೆಯಲ್ಲ ಮೀರಟಲ್ಲಿ, ಅವ್ರ ಜೊತೆ. ಸೊ ಅವಾಗಿಂದ ಅವ್ರು ನನಗೆ ಕಿಟ್ ಕೊಡೋಕೆ ಶುರು ಮಾಡಿದ್ರು, ನಂಗೆ 14 ವರ್ಷ ಇರುವಾಗಿಂದ. ಸೊ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇನಿಷಿಯಲಿ. ಅವ್ರು ನಿಮಗೆ ಬ್ಯಾಟ್ ಕೊಡ್ತಾ ಇದ್ರು ಮತ್ತೆ ನೀವು ಅದನ್ನ ಮುರಿದು ಹಾಕ್ತಾ ಇದ್ರಿ? ಇಲ್ಲ, ಅದಾದಮೇಲೆ ಅವ್ರು ಹೇಳಿದ್ರು ವರ್ಷಕ್ಕೆ 2 ಬ್ಯಾಟ್ ಸಿಗೋದು ನಿಮಗೆ ಅಂತ. ಅವಾಗ ನಾನು ಸ್ವಲ್ಪ ಕೇರ್ಫುಲ್ ಆಗಿರೋಕ್ಕೆ ಶುರು ಮಾಡಿದೆ. ಅವಾಗ ಹೊಡೆದು ಹಾಕೋದು ನಿಲ್ಲಿಸ್ಬಿಟ್ಟೆ ಅವಾಗ. ವಿರಾಟ್, ನಿಮಗೆ ಕ್ರಿಕೆಟ್ನ ಪ್ಯಾಷನ್ ಬಹಳ ಸಣ್ಣ ವಯಸ್ಸಿಂದಾನೇ ಇದೆ, ನಾನು ನೋಡಿದ್ದೀನಿ. ಮತ್ತೆ ಒಂದು ಇನ್ಸಿಡೆಂಟ್, ನಿಮಗೆ 17 ವರ್ಷ ಇದ್ದಾಗ ಡಿಸೆಂಬರ್ 19ರ ಮಾತು ಇದು. ಅವತ್ತು ನಿಮ್ಮ ತಂದೆ ಡೆತ್ ಆಗಿತ್ತು. ನೀವು ಅರ್ಧ ಇನ್ನಿಂಗ್ಸ್ ಆಡಿದ್ರಿ ಮತ್ತೆ ಇನ್ನಿಂಗ್ಸನ್ನ ಪೂರ್ತಿ ಮಾಡಿದ್ರಿ. ಅದು ಎಂಥ ಒಂದು ಇನ್ಸಿಡೆಂಟ್ ಅಂದರೆ, ಈಗ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ ಅದಕ್ಕೆ. ಯಾಕಂದರೆ ನನಗೆ ತುಂಬ ಕಲಿಯಕ್ಕೆ ಸಿಕ್ತು ಆ ಇನ್ಸಿಡೆಂಟಿಂದ. ಮತ್ತು ಪ್ರಾಬಬ್ಲಿ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಎಲ್ಲದಕ್ಕಿಂತ ತುಂಬ ಟಫ್ ಟೈಮ್ ಅದು. ಆದರೆ ಗೊತ್ತಿಲ್ಲ ನನಗೆ ಎಲ್ಲಿಂದ ಫೀಲಿಂಗ್ ಬಂತು ನಾನು ಹೋಗಿ ಆಡಬೇಕು ಅಂತ. ನಾನು ನನ್ನ ಮನೆಯವ್ರನ್ನ ಕೇಳಿದೆ. ನಮ್ಮ ವೀಕ್ಷಕರಿಗೆ ಇನ್ಸ್ಪೈರ್ ಮಾಡುವಂಥ ವಿಚಾರ ಅದು ಏನಾಯ್ತು ಅಂತ ಸ್ವಲ್ಪ ಹೇಳಿ, ಅದನ್ನ ಪೂರ್ತಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಅಲ್ಲ, ಇವಾಗ ಯಾವ್ದಾರ ಒಂದು ವಿಷಯ ನೀವು ಪ್ಯಾಷನ್ನಿಂದ ಮಾಡ್ತೀರಾ ಅಂದರೆ, ನನ್ನ ಪ್ರಕಾರ ಯಾವುದೇ ಒಂದು ವಿಷಯ ಅದನ್ನು ತಡೆಯೋದ್ರಲ್ಲಿ ಯಾವುದೇ ಒಂದು ವಿಷಯ ಸಕ್ಸೀಡ್ ಆಗಲ್ಲ. ನೀವು ಅದನ್ನು ಮಾಡೋದನ್ನ ಯಾರಿಗೂ ತಡೆಯೋಕ್ಕಾಗಲ್ಲ. ಸೊ ಏನಿತ್ತು ಅಂತಂದರೆ, ಕ್ರಿಕೆಟೇ ನನಗೆ ಎಲ್ಲದುವೆ. ಸೊ ನಾನು ಇದನ್ನು ಚಿಕ್ಕ ವಯಸ್ಸಿಂದನೇ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ಪೋರ್ಟ್ಗೆ ಡೆಡಿಕೇಟೆಡ್ ಆಗಿದೆ. ಸೊ ಇನ್ಸಿಡೆಂಟ್ ಆಯಿತು, ನನಗೆ ತುಂಬ ಶಾಕಿಂಗ್ ಆಗಿತ್ತು, ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಆದರೆ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ, ನಾನು ಹೋಗಿ ಆಟ ಆಡ್ಬೋದಾ ಅಂತ ಕೇಳಿದೆ ಅವ್ರನ್ನ. ಅದಕ್ಕೆ ಅವ್ರು ಹೇಳಿದ್ರು, ಹಾಂ ನೀನು ಹೋಗಿ ಆಟ ಆಡು ಅಂತ ಹೇಳಿದ್ರು. ಅವರು ನಿನ್ನ ಡಿಸಿಷನ್. ನಮ್ಮ ವೀಕ್ಷಕರಿಗೆ ಬ್ಯಾಕ್ಗ್ರೌಂಡ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿರಾಟ್ ಕೊಹ್ಲಿ ಅವರು 17 ವರ್ಷದವರು. ರಾತ್ರಿ 2 ಗಂಟೆ ಹೊತ್ತಿಗೆ ಇವರ ತಂದೆಯವರ ಡೆತ್ ಆಗುತ್ತೆ. 54 ವರ್ಷ ವಯಸ್ಸಾಗಿರುತ್ತೆ. ಸಾಕಷ್ಟು ವಯಸ್ಸೇನೂ ಆಗಿರೋದಿಲ್ಲ. ಅವತ್ತು ಇವರು ದಿಲ್ಲಿ ಪರವಾಗಿ ರಣಜಿನಲ್ಲಿ ಆಟ ಆಡ್ತಿರ್ತಾರೆ. 40 ರನ್ನ ಹೊಡೆದಿರ್ತಾರೆ. ಬೆಳಿಗ್ಗೆ ಇವರಿಗೆ ವಿಚಾರ ಗೊತ್ತಾದ ಮೇಲೂ ಕೂಡ ಇವ್ರು ಹೋಗಿ ತಮ್ಮ ಇನ್ನಿಂಗ್ಸ್ ಅನ್ನ ಇವರು ಕಂಟಿನ್ಯೂ ಮಾಡ್ತಾರೆ. ಹಾಂ ಸರ್, ನಾನು ಅವತ್ತು ಹೋದೆ. ನಾನು ಒಬ್ಬನೇ ಹೋದೆ ಗ್ರೌಂಡ್ಗೆ. ನಾನೇ ಗಾಡಿನೂ ಓಡಿಸ್ಕೊಂಡು ಹೋಗಿದ್ದೆ. ಇಶಾಂತ್ ಶರ್ಮಾ ನನ್ನ ಟೀಮೇಟ್ ಇದ್ನಲ್ಲ, ಅವಾಗ ನಾನು ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ದಾರಿನಲ್ಲಿ. ಸೊ ಡೈಲಿ ನಂದು ನಾರ್ಮಲ್ ಬಿಹೇವಿಯರ್ ತುಂಬ ರೇಕ್ಸೋ ಥರ ಇರ್ತಿತ್ತು. ಆದರೆ ಅವತ್ತು ನಾನು ತುಂಬ ಶಾಕಲ್ಲಿದ್ದೆ. ಸೊ ಏನೂ ಮಾತಾಡಲಿಲ್ಲ. ಸೊ ಅವರು ಏನಾಯಿತು ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದಾಗ ಅವರು ತುಂಬ ಶಾಕ್ ಆದರು. ಮತ್ತು ಇಡೀ ಟೀಮ್ ಅವ್ರಿಗೆಲ್ಲರಿಗೂ ಅವರೇ ಹೇಳಿದ್ರು ವಿಷಯನ. ಸೊ ಅವರು ಎಲ್ಲರೂ ನನ್ನ ಹತ್ರ ಬಂದು ಹೇಳಿದ್ರು, ನಿನ್ನ ಡಿಸಿಷನ್ನು, ಆಡಬೇಕು ಅಂತಂದರೆ ಆಡು, ಇಲ್ಲ ಅಂತಂದರೆ ನಿನ್ನ ಮನೆಗೂ ಹೋಗ್ಬೋದು. ಆದರೆ ಒಳಗಡೆಯಿಂದ ಒಂದು ಫೀಲಿಂಗ್ ಇತ್ತು, ನಾನು ಆಡ್ತಾ ಇದ್ದೀನಿ ಅಂತಂದರೆ, ಒಂದು ಮ್ಯಾಚ್ ಆಡ್ತಿದ್ದೀನಿ ಅಂದರೆ ಕಂಟಿನ್ಯೂ ಮಾಡಬೇಕು, ಅದನ್ನು ಮುಗಿಸ್ಬೇಕು ಅಂತ. ಸೊ ಅವತ್ತು ಆಡಿದೆ. ನಾನು ಬೆಳಗ್ಗೆ 90 ರನ್ಸ್ ಹೊಡೆದು ಔಟ್ ಆದೆ ಅವತ್ತು. ಮತ್ತು ಟೀಮ್ ಸೋಲೋದನ್ನು ನಾನು ತಪ್ಪಿಸ್ದೆ ಅವತ್ತು. ಸೊ ಅವತ್ತು ಲೈಫಲ್ಲಿ ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ. ಬಿಕಾಸ್ ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಡೆಡಿಕೇಟೆಡ್ ಆಗಿ ಇದ್ದರೆ, ಆಗ ನೀವು ಅದ್ರ ಬಗ್ಗೆ ಪೂರ್ತಿ ಡೆಡಿಕೇಶನ್ ತೋರಿಸ್ಬೇಕು. ಯಾವುದೇ ವಿಷಯನೂ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲ್ಲ ಅಂತ. ಇದು ಬಹುಶಃ ರೇರ್ ಎಕ್ಸಾಂಪಲ್ ಆಗುತ್ತೆ ಕ್ರಿಕೆಟ್ನ ಇತಿಹಾಸದಲ್ಲಿ. ಒಬ್ಬ 17 ವರ್ಷದ ಹುಡುಗ ಆತನ ತಂದೆಯ ಸಾವಿನ ನಂತರ ಕೂಡ ಆಟನ ಮುಂದುವರಿಸ್ತಾನೆ. 90 ರನ್ಗಳನ್ನ ಹೊಡಿತಾನೆ. ಅದಾದ ನಂತರ ಅಂತ್ಯೇಷ್ಟಿಗೆ, ಫ್ಯೂನರಲ್ಗೆ ಅಂತ ಹೋಗ್ತೀರಾ? ಹಾಂ, ಮ್ಯಾಚ್ ಮುಗಿಸ್ಕೊಂಡು ನಾನು ಫ್ಯೂನರಲ್ಗೆ ಹೋಗಿದ್ದೆ. ಆಮೇಲೆ ನನಗೆ ಅವತ್ತು ಇಡೀ ದಿನ ನನ್ನ ಜೊತೆ ಏನಾಗಿದೆ ಅಂತಲೇ ಅರ್ಥ ಆಗಲಿಲ್ಲ ಸರ್. ನನಗೆ ಬರೀ ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ಮಾತ್ರ ನನ್ನಲ್ಲಿ ಸೆನ್ಸ್ ಇತ್ತು ಅವತ್ತು. ಅದನ್ನ ಬಿಟ್ಟು ನನಗೆ ಹೋಶೇ ಇರಲಿಲ್ಲ ನನ್ನ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು. ನಾನು ನಿಮಗೆ ಹೇಳ್ದಂಗೆ ತುಂಬ ಟಫ್ ಟೈಮ್ ಆಗಿತ್ತದು ನನಗೆ. ಮತ್ತು ಆ ಸಿಚುವೇಶನಿಂದ ನನಗೆ ಇವತ್ತಿಗೂ ಕೂಡ ಕಾನ್ಫಿಡೆನ್ಸ್ ಸಿಗುತ್ತೆ. ಅಂದರೆ ನಾನು ಯಾವುದಾದ್ರು ಸಿಚುವೇಷನಲ್ಲಿ ಸಿಕ್ಕಾಕ್ಕೊಂಡ್ರೆ ನಾನು ಆ ಟೈಮ್ನೇ ನೆನೆಸ್ಕೋತೀನಿ. ಅಂದರೆ ಆ ಟಫೆಸ್ಟ್ ಸಿಚುವೇಷನ್ನ ನಾನು ಯಾವ ಥರ ಹ್ಯಾಂಡ್ಲ್ ಮಾಡಿದೆ ಅದನ್ನ ನೆನೆಸ್ಕೊಂಡಾಗ ನನಗೆ ತುಂಬ ಸ್ಟ್ರೆಂತ್ ಸಿಗುತ್ತೆ ಸರ್. ನೀವು ಹೇಳಿದ್ದು
ಖಂಡಿತವಾಗ್ಲೂ ಒಳ್ಳೆ ವಿಚಾರನೇ. ತುಂಬಾ ಡಿಫಿಕಲ್ಟ್ ಆದಂತ ವಿಚಾರನ ನೀವು ನಿಮ್ಮ ಜೀವನದಲ್ಲಿ ಹ್ಯಾಂಡಲ್ ಮಾಡಿದ್ದೀರಾ. ನನಗನ್ಸುತ್ತೆ ದೇಶಕ್ಕೆ ಯಾವುದೇ ಡಿಫಿಕಲ್ಟ್ ಸಮಯ ಬಂದಾಗ್ಲೂ ಕೂಡ ವಿರಾಟ್ ಕೊಹ್ಲಿ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಹೋಪ್ಫುಲಿ ಐ ವಿಶ್ ನನ್ನ ಕೈಲಿ ಮಾಡೋಕ್ಕಾಗತ್ತೆ. ವಿರಾಟ್, ಇದು ನಿಮ್ಮ ಅಗ್ರೆಷನ್ನ ವಿಚಾರ ಆಗಿತ್ತು ಮತ್ತೆ ನಿಮ್ಮ ಡಿಟರ್ಮಿನೇಷನ್ನ ವಿಚಾರ ಆಗಿತ್ತು. ಸಾಕಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ನಿಮ್ಮಿಂದ ಉತ್ತರ ತಗೋಬೇಕು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ದಾರಿಯನ್ನು ಕಳೆದುಕೊಳ್ಳುತ್ತಾರೆ ಎಂಬುದು. ವಿರಾಟ್, ನನಗೆ ಆ ಫಂಕ್ಷನ್ ನೆನಪಿದೆ. ಮುಖೇಶ್ ಅಂಬಾನಿ ಅವರು ಸಚಿನ್ ಅವರು 100 ಸೆಂಚುರೀಸ್ನ ಕಂಪ್ಲೀಟ್ ಮಾಡಿದಾಗ ಅವರಿಗೆ ಗೌರವಿಸಿದ್ದು. ಅವತ್ತು ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನ ಸಲ್ಮಾನ್ ಖಾನ್ ಕೇಳ್ತಾರೆ, ನಿಮ್ಮ ರೆಕಾರ್ಡನ್ನ ಮುರಿಯುವಂತ ಪ್ಲೇಯರ್ ಯಾರಿರ್ಬೋದು ಅಂತ. ಆಗ ಸಚಿನ್ ಹೇಳ್ತಾರೆ, ವಿರಾಟ್ ಕೊಹ್ಲಿ, ಅವರಿಂದ ಸಾಧ್ಯ ಅಂತ. ನಿಮ್ಗೆ ನಿಜಕ್ಕೂ ಅನ್ಸಿರ್ಬೇಕಲ್ಲ ಅದನ್ನ ಮುರಿಬಹುದು ನಾನು ಅಂತ. ಅದು ಅದೇ ಮಿಷನ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ, ಆ ಥರದ್ದು. ಲೈಕ್ 100 ಸೆಂಚುರೀಸ್ ಮಾಡೋದು ಇವತ್ತಿನ ತನಕ ಯಾರೂ ಮಾಡಿಲ್ಲ. ಆ್ಯಂಡ್ ತುಂಬ ದೊಡ್ಡ ವಿಷಯ ಅದು. ಆದರೆ ನಾನು ಈ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ಯಾಕಂದರೆ ಇದರಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಪರ್ಫಾರ್ಮ್ ಮಾಡೋಕ್ಕಾಗುತ್ತೋ ಅಷ್ಟು ಪರ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಕರಿಯರ್ ಮುಗಿದಾಗ ಎಷ್ಟಾಗತ್ತೋ ಅಷ್ಟಾಗತ್ತೆ ಬಿಡಿ. ನೋಡಿ, ಅದು ಹಾಗಲ್ಲ. ಅವರ ಬಗ್ಗೆ ನೀವು ವಿಚಾರ ಮಾಡದೆ ಹೋದ್ರೆ ನೀವು ತಪ್ಪು ದಾರಿಗೆ ಹೋಗ್ತೀರಾ ಅಂತ. ಇಲ್ಲ ಸರ್, ಖಂಡಿತ ಇಲ್ಲ. ಖಂಡಿತ ಕರೆಕ್ಟ್ ದಾರಿಲೇ ಹೋಗ್ತಾ ಇದೀನಿ. ನನಗೆ ಗೊತ್ತಿರೋ ಮಟ್ಟಿಗಂತೂ ಸದ್ಯ. ನೋಡಿ, ನೀವು ವೈಸ್ ಕ್ಯಾಪ್ಟನ್ ಆದಾಗ ಒಂದು ಫಂಕ್ಷನ್ ಮಾಡಿದ್ರು. ಆಗ ಕಪಿಲ್ ದೇವ್ ಹೇಳ್ತಾ ಇದ್ರು, ಈ ಸುಂದರವಾದ ಜಗತ್ತಿನಲ್ಲಿ ನಿಮಗೆ ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ನಿಮ್ಮ ಸುತ್ತಮುತ್ತ ಅಂತ. ಸಾಕಷ್ಟು ವಿಚಾರಗಳಿದ್ದಾವೆ ಸರ್. ಇದಂತೂ ಎಲ್ಲ ಫೇಸ್ ಆಫ್ ಲೈಫಲ್ಲೂ ಇದಾಗುತ್ತೆ. ಡಿಸ್ಟ್ರಾಕ್ಷನ್ಸು ಇರುತ್ತೆ ಸುತ್ತಮುತ್ತ. ಆದರೆ ಇವಾಗ ನಾನು ರೈಟ್ ಟ್ರ್ಯಾಕಲ್ಲಿದ್ದೀನಿ ಅಂತ ನನಗೆ ಗೊತ್ತಿದೆ. ಮತ್ತೆ ಯಾವುದೇ ಥರದ ವಿಷಯನೂ ನನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ನೀವು IPL ಆಡ್ಬೇಕಾದ್ರೆ ನಾನು ಕೇಳ್ಪಟ್ಟೆ ನಿಮ್ಮ ಗಮನ ಬೇರೆ ಕಡೆ ಹೋಗಿತ್ತು ಸ್ವಲ್ಪ ಹೊತ್ತು ಅಂತ. ಇಲ್ಲ ಸರ್, IPLನಲ್ಲಿ ಅವರವ್ರ ಡಿಸಿಷನ್ ಸರ್, ಗಮನ ಬೇರೆ ಕಡೆ ಹರಿಸ್ಬೇಕಾ ಬೇಡವಾ ಅಂತನದು. ನನ್ನ ಫೋಕಸ್ ಯಾವಾಗಲೂ ಕ್ರಿಕೆಟ್ ಮೇಲೆ ಇರುತ್ತೆ. ಆದರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಎನ್ವೈರ್ನ್ಮೆಂಟ್ ಇರುತ್ತೆ IPLನಲ್ಲಿ. ಸೊ ಎಲ್ಲ ಪ್ಲೇಯರ್ಸ್ ಬೇರೆ ಕಂಟ್ರೀಸಿಂದ ಇರ್ತಾರಲ್ಲ, ಸೊ ಅಷ್ಟೊಂದು ಸೀರಿಯಸ್ ಎನ್ವೈರ್ನ್ಮೆಂಟ್ ಇರಲ್ಲ ಅಲ್ಲಿ. ಆದರೆ IPLನಲ್ಲಿ ಆಟ ಆಡುವಂಥ ಕ್ರಿಕೆಟರ್ ಇದ್ದಾರಲ್ಲ, ಅವ್ರಿಗೆ ಸಾಕಷ್ಟು ನಷ್ಟ ಆಗುತ್ತಾ? ಯಾಕೆಂದ್ರೆ ಅವರು ಸಾಕಷ್ಟು ಆಟ ಆಡಬೇಕಾಗತ್ತೆ, ಸಾಕಷ್ಟು ಫೋಕಸ್ಡ್ ಆಗಿರ್ಬೇಕಾಗತ್ತೆ. ಸರ್, ಇದು ಪ್ರತಿ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ವರ್ಷದಲ್ಲಿ ಎಷ್ಟು ಕ್ರಿಕೆಟ್ ಆಡಿದ್ದೀರಾ ಅನ್ನೋದು. ಮತ್ತೆ IPLಲ್ಲಿ ನಿಮಗೆ ಜಾಸ್ತಿ ವೇರೆಂಟೇರ್ ಆಯಿತು ಅಂತಂದರೆ ಅದು ಡಿಪೆಂಡ್ ಆಗುತ್ತೆ ಇಂಡಿವಿಜುವಲ್ ಮೇಲೆ. ಇವಾಗ ನಾನು 23ನೇ ವಯಸ್ಸಲ್ಲಿ ನಂಗೆ ಸುಸ್ತಾಗಿದೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ನಂಗೆ ರೆಸ್ಟ್ ಬೇಕು ಅನ್ನೋಕ್ಕಾಗಲ್ಲ. ನಾನು ಎಷ್ಟು ಆಡ್ತೀನೋ ಅಷ್ಟು ಕಮ್ಮಿನೇ ಇವಾಗ ನನಗೆ. ಆ್ಯಸ್ ಎ ಇಂಡಿವಿಜುವಲ್ ನಾನು ಹೇಳ್ಬೋದು, ನನಗೆ ಯಾವುದೇ ಡಿಫ್ರೆನ್ಸ್ ಆಗಲ್ಲ ಇದರಿಂದ ಅಂತ. ನಿಮ್ಮನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ರಲ್ಲ, ಅದರಿಂದ ಏನಾದರೂ ವ್ಯತ್ಯಾಸ ಆಯ್ತಾ? ತುಂಬ ಖುಷಿ ಆಯಿತು ನನಗೆ ಇದನ್ನು ನಾನು ಕೇಳಿಸ್ಕೊಂಡಾಗ. ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಥರ ಇತ್ತು ನನಗೆ. ಮತ್ತು ತುಂಬ ಕಲಿಯೋದಕ್ಕೆ ಸಿಕ್ತು ನನ್ನ ವೈಸ್ ಕ್ಯಾಪ್ಟನ್ಸಿನಲ್ಲಿ ಇರಬೇಕಾರೆ. ಮತ್ತು ಆ್ಯಸ್ ಎ ಯಂಗ್ಸ್ಟರ್ ನೀವು ಯೋಚನೆ ಮಾಡೋದೇನೆಂದರೆ, ಟೀಮಲ್ಲಿ ನನ್ನ ಜಾಗ ಇರಬೇಕು, ನಾನು ಪರ್ಫಾರ್ಮ್ ಮಾಡಬೇಕು, ನಾನು ರೆಗ್ಯುಲರಾಗಿ ಆಡ್ತಾ ಇರಬೇಕು. ಇದೇ ಥರ ನನಗೊಂದು ಡೆಸಿಗ್ನೇಷನ್ ಕೊಟ್ಟರು. ಅದರಿಂದ ನನಗೆ ತುಂಬ ತುಂಬ ಖುಷಿ ಆಯಿತು. ವೈಸ್ ಕ್ಯಾಪ್ಟನ್ನ ರೋಲ್ ಏನಾಗಿರುತ್ತೆ? ಆಸ್ ಎ ವೈಸ್ ಕ್ಯಾಪ್ಟನ್ ಆ್ಯಕ್ಚುಲಿ ನೀವು ಕಲ್ತ್ಕೋಬೋದು ಒಬ್ಬ ಕ್ಯಾಪ್ಟನ್ ಏನು ಮಾಡ್ತಿದ್ದಾನೆ ಫೀಲ್ಡಲ್ಲಿ ಅಂತ. ಸ್ಟ್ರಾಟಜೀಸ್, ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡೋದು, ಪ್ರೆಷರ್ ಸಿಚುಯೇಷನ್ಸಲ್ಲಿ ಏನು ಅವ್ರ ಮೈಂಡ್ಸೆಟ್ ಇದೆ ಅನ್ನೋದು, ಅದೆಲ್ಲ ನೀವು ಕಲಿಬೋದು. ಆದರೆ ಒಂದು ಹೋಲ್ ಟೀಮ್ ಆಗಿ ಒಂದು ಇನ್ಪುಟ್ ಏನಿರುತ್ತೆ ಅದು ಎಲ್ಲ ಪ್ಲೇಯರಿಂದನೂ ಬರುತ್ತೆ. ಇವಾಗ ವೈಸ್ ಕ್ಯಾಪ್ಟನ್ನೇ ಹೋಗಿ ಕ್ಯಾಪ್ಟನ್ಗೆ ಸ್ಪೆಷಲ್ ಆಗಿ ಇನ್ಪುಟ್ ಕೊಡಬೇಕು ಅಂತೇನಿಲ್ಲ. ಯಾಕಂದ್ರೆ ಫೀಲ್ಡಲ್ಲಿ 10 ಜನ ಕ್ಯಾಪ್ಟನ್ ಬಿಟ್ಟು ಯಾರು ಇರ್ತಾರೋ ಎಲ್ಲರೂ ಇನ್ಪುಟ್ ಕೊಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ಧೋನಿ ಅವರಿಂದ ಇನ್ಪುಟ್ಸ್ನ ತಗೊಳ್ತಾ ಸಲಹೆ ತಗೊಳ್ತಾ ಒಂದ್ ದಿವಸ ಇವ್ರನ್ನ ರೀಪ್ಲೇಸ್ ಮಾಡ್ತೀನಿ ಅಂತ? ಇಲ್ಲ ಸರ್, ನನಗೆ ಇವಾಗ ಆ ಥರ ಯಾವುದೇ ಥರದ ಯೋಚನೆನೂ ಇಲ್ಲ. ಯಾಕಂದ್ರೆ ಅವ್ರು ಏನು ಮಾಡಿದಾರೋ ಟೀಮ್ ಇಂಡಿಯಾಗೋಸ್ಕರ ಕ್ಯಾಪ್ಟನ್ ಆಗಿ, ಅವ್ರು ಅದನ್ನೇ ಐ ಹೋಪ್ ಇನ್ನು ಮುಂದೆ ಕಂಟಿನ್ಯೂ ಮಾಡಲಿ ಅಂತ. ನಿಮಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ, ತುಂಬಾ ಫೇವರ್ಸ್ ಕೂಡ ಮಾಡಿದ್ದಾರೆ ಅಲ್ವಾ? ಸರ್, ಅವ್ರದ್ದೊಂದು ಒಳ್ಳೇದೇನಂತಂದ್ರೆ ಯಾವುದೇ ಯಂಗ್ಸ್ಟರ್ ಟೀಮಿಗೆ ಬಂದರೂ ಕೂಡ ಅವರಿಗೆ ಫುಲ್ ಅವಕಾಶ ಕೊಡ್ತಾರೆ. ಮತ್ತೆ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಅವ್ರು ನಿಮ್ಮನ್ನ ಪರ್ಸಿಸ್ಟ್ ಮಾಡ್ತಾರೆ, ನೀವು ಅದೇ ಪೊಸಿಷನಲ್ಲೇ ಆಡಿ ಅಂತ. ಅಂದ್ರೆ ಎಲ್ಲ ಮ್ಯಾಚಲ್ಲೂ ಆಡ್ಲಿ ಅಂತ. ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಅವ್ರಿಗೆ. ಇದು ನಾನು ಮುಂಚೆನೂ ಹೇಳಿದ್ದೀನಿ. ಅವರು ಮತ್ತೆ ನಮ್ಮ ಕೋಚ್ ಗ್ಯಾರಿ ಕಿಸ್ಟನ್ ಆಗಿರ್ಬೋದು, ಅವರು ತುಂಬ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ ನನ್ನಲ್ಲಿ. ಮತ್ತೆ ನಂಗೆ ತುಂಬ ಚಾನ್ಸಸ್ ಕೊಟ್ಟಿದ್ದಾರೆ. ಅದರಿಂದ ನನಗೆ
ಇನ್ನೂ ಕಾನ್ಫಿಡೆನ್ಸ್ ಸಿಕ್ತು. ನನ್ನ ಟೀಮ್ಮೇಟ್ಸ್ ನನ್ನ ಬ್ಯಾಕ್ ಮಾಡ್ತಾರೆ, ನನ್ನ ಕೋಚ್ ನನ್ನ ಬ್ಯಾಕ್ ಮಾಡ್ತಾರೆ ಅಂತ. How do you feel when people compare you with Sachin Tendulkar? I feel really blessed that people can sort of compare me. ಆದರೆ ನನಗೇನು ಅನ್ಸುತ್ತಂದ್ರೆ ನಿಮ್ಮ ಐಡಲ್ ಯಾರಿದಾರೋ ಅವ್ರ ಜೊತೆ ಕಂಪೇರ್ ಮಾಡೋದು. ಬಟ್ ನೀವು ಸ್ಟ್ರಾಂಗೇ ಅಲ್ವಾ, ಅದಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಅಲ್ಲ, ಸ್ಟ್ರಾಂಗ್ ಅಂದರೆ ದ ಮೇನ್ ಥಿಂಗ್ ಇಸ್ ಪರ್ಫಾರ್ಮೆನ್ಸ್. ಇವಾಗ ನೀವು ಪರ್ಫಾರ್ಮ್ ಮಾಡ್ತಾನೆ ಇದ್ದೀರಾ ಅಂತಂದ್ರೆ ಜನ ಕಂಪೇರ್ ಮಾಡ್ತಾರೆ. ಆದರೆ ನಾನು ಅವಾಗಲೇ ಹೇಳ್ದಂಗೆ ಈ ವಿಷಯಗಳ ಬಗ್ಗೆ ನಾನು ಯೋಚಿಸೋದಿಲ್ಲ. ಯಾಕಂದರೆ I literally worship him. So I don't see too much into these comparisons and I just think about performing. ನೋಡಿ, ನೀವು ಸಚಿನ್ ತೆಂಡೂಲ್ಕರ್ ಅಂತ ದೊಡ್ಡ ಆಟಗಾರರ ಜೊತೆ ಮೈದಾನದಲ್ಲಿದ್ದಾಗ ನಾನು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಆಟ ಆಡ್ತಾ ಇದ್ದೀನಿ ಅನ್ನೋ ಒಂದು ಭಯ ನಿಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತಾ? ಸರ್, ಭಯ ಸ್ಟಾರ್ಟಿಂಗಲ್ಲಿ ತುಂಬಾ ಆಗ್ತಿತ್ತು. ಆದರೆ ನನಗೆ 7-8 ವರ್ಷ ಇದ್ದಾಗ್ಲಿಂದನೂ ನಾನು ಟಿವಿನಲ್ಲಿ ನೋಡಿದ್ದೀನಿ ಅವ್ರು ಆಡೋದನ್ನ, ಮತ್ತೆ ಅವ್ರು ಇಂಡಿಯಾಗೋಸ್ಕರ ಆಡ್ತಾ ಇದ್ದಿದ್ದು, ಅವ್ರ ಮ್ಯಾಚ್ ಗೆಲ್ಲಿಸ್ತಾ ಇದ್ದಿದ್ದು. ಅದರಿಂದ ತುಂಬ ಮೋಟಿವೇಶನ್ ಸಿಕ್ತಿತ್ತು ನನಗೆ. ಯಾಕಂದ್ರೆ ಅವರು ನೀವು ಹುಟ್ಟೋದಕ್ಕಿಂತ ಮುಂಚೆಯಿಂದ ಕ್ರಿಕೆಟ್ ಆಡ್ತಾ ಇದ್ರು ಅಂತಾನೆ? ಹೌದು, ನೀವು ಹೇಳೋದು ಸರಿನೇ. ಆ್ಯಂಡ್ ತುಂಬ ಮೋಟಿವೇಶನ್ ಸಿಗೋದು ಅವ್ರು ಆಡೋದನ್ನ ನೋಡಿದಾಗ, ಮತ್ತೆ ಮೊದಲನೇ ಸಲ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿದಾಗ, ಮತ್ತೆ ಅವ್ರ ಜೊತೆ ಮೊದಲನೇ ಮ್ಯಾಚ್ ಆಡಿದಾಗ ನಾನು ತುಂಬ ನರ್ವಸ್ ಆಗಿದೆ. ಮತ್ತೆ ಪ್ರತಿ ಸಲ ಅವ್ರು ಸಿಕ್ದಾಗ್ಲೂ, ಅವ್ರ ಜೊತೆ ಮ್ಯಾಚ್ ಆಡೋಕ್ಕೆ ಸಿಕ್ದಾಗ್ಲೂ ಅದೊಂಥರ ನಮಗೆ ಕನ್ಸಿದ್ದಂಗೆ ಇರುತ್ತೆ. ಯಾಕಂದರೆ ನೀವು ಚಿಕ್ಕವರಿದ್ದಾಗ್ಲಿಂದನೂ ಅವ್ರು ಆಡೋದನ್ನ ನೋಡಿದ್ದೀರಾ. ಇವಾಗ ಅವ್ರ ಜೊತೆ ಆಡೋಕ್ಕೆ ಸಿಗ್ತಾ ಇದೆ ಅಂತಂದರೆ ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ. ಏನಾದರೂ ಹೇಳ್ಕೊಡ್ತಾರಾ, ಸಲಹೆಗಳನ್ನ ಕೊಡ್ತಾರಾ? ಖಂಡಿತ. ನೀವು ಯಾವಾಗ ಬೇಕಾದ್ರೂ ಅವ್ರ ಹತ್ರ ಹೋಗಿ ಯಾವುದೇ ವಿಷಯದ ಬಗ್ಗೆನಾದ್ರು ಡಿಸ್ಕಸ್ ಮಾಡ್ಬೋದು. ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ತುಂಬ ಹಂಬಲ್ ಪರ್ಸನ್ ಅವರು. ಮತ್ತು ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಆ್ಯಂಡ್ ಅವರಿಂದ ನಾವು ಎಷ್ಟೇ ಕಲ್ತರೂ ಅದು ಕಮ್ಮಿನೇ ಅಲ್ವಾ? ನಾನು ನಿಮ್ಮ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ಅದರಲ್ಲಿ ನೀವು ಹೇಳ್ತೀರಿ ಯುವರಾಜ್ ಸಿಂಗ್ ನಿಮ್ಮ ತುಂಬ ಒಳ್ಳೆ ಗೆಳೆಯ ಅಂತ. ಈ ಮಾತು ನಿಜನಾ? ಅವರಿಂದ ನೀವು ಯಾವುದೇ ಉಲ್ಟಾ ಸೀದಾ ಕಲ್ತಿಲ್ಲ ಅಲ್ವಾ? ಇಲ್ಲ, ಉಲ್ಟಾ ಸೀದಾ ಏನು ಕಲ್ತಿಲ್ಲ ಸರ್. ಒಬ್ಬ ಮನುಷ್ಯ ನೇಚರ್ ಇರುತ್ತೆ, ಅದು ತುಂಬ ಯುನೋ ತುಂಬ ತುಂಬ ಖುಷಿಯಾಗಿರುವಂಥ ಒಬ್ಬ ಮನುಷ್ಯ ಅವರು. ಅವ್ರಿಗೆ ತುಂಬಾ ಜಾಲಿ ನೇಚರ್ ಇದೆ ಅವ್ರಿಗೆ. ಅವರು ಜಾಸ್ತಿ ಯೋಚನೆ ಮಾಡಲ್ಲ ಏನಾದರೂ ಮಾಡೋದಕ್ಕಿಂತ ಮುಂಚೆ. ತುಂಬ ಜನ ಅವ್ರನ್ನ ತುಂಬ ಮಿಸ್ರೀಡ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷಗಳಲ್ಲಿ. ಮನ್ಸು ತುಂಬ ಕ್ಲೀನಾಗಿದೆ ಅವ್ರದ್ದು. ಮತ್ತು ಅವ್ರನ್ನ ಅದಕ್ಕೆ ನಾನು ಅಣ್ಣ ಅನ್ನೋ ಥರನೇ ನೋಡ್ತೀನಿ ಇವತ್ತಿಗೂ. ಮತ್ತು ಕೆಟ್ಟ ವಿಷಯಗಳೆಲ್ಲ ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ ನನಗೆ ಕ್ರಿಕೆಟ್ ಬಗ್ಗೆ. ಮತ್ತು ಅವ್ರ ಲೈಫಲ್ಲಿ ಏನು ನಡೀತೋ ಅದನ್ನ ಇಟ್ಕೊಂಡು ಅವ್ರು ಮಾಡಿರೋ ತಪ್ಪುಗಳನ್ನ ಇಟ್ಕೊಂಡು ನಮಗೆ, ನೀವು ಎಷ್ಟು ಜನ ಯಂಗ್ಸ್ಟರ್ಸ್ ಇದಿರೋ ಟೀಮಲ್ಲಿ ನೀವು ಆ ತಪ್ಪುಗಳನ್ನ ಮಾಡಿಬಿಡಿ ಅಂತ ತುಂಬ ಹೆಲ್ಪ್ ಮಾಡ್ತಾರೆ. ಈಗ ಅವರು ಟೀಮ್ಗೆ ವಾಪಸ್ ಬಂದಿದ್ದಾರೆ. ಮತ್ತೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದು ಸೆಲೆಕ್ಷನ್ ಟೀಮ್ನ ಎಮೋಷನಲ್ ಡಿಸಿಷನ್ ಅಂತ. ಇಲ್ಲ ಸರ್, ನನಗಂತೂ ಖಂಡಿತ ಹಂಗನ್ಸಲ್ಲ. ಯಾಕಂದರೆ ಒಬ್ಬ ಪ್ಲೇಯರ್ 12-13 ವರ್ಷ ಇಂಡಿಯಾಗೋಸ್ಕರ ಅಂತ ಆಡದ್ಮೇಲೆ ಆ ಪ್ಲೇಯರ್ ಜೊತೆ ಈ ಥರ ಆದಾಗ, ಆ್ಯಂಡ್ ಅವರು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಆಡೋದಕ್ಕೆ ಒಂದು ಚಾನ್ಸ್ ಸಿಗಲೇಬೇಕಲ್ವಾ? ಮತ್ತೆ ಅವ್ರು ನಮಗೆ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರು ವರ್ಲ್ಡ್ ಕಪ್ ಗೆದ್ವಿ. ನಾವು 2011 ವರ್ಲ್ಡ್ ಕಪ್ಪಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವರು, ನಾವು ವರ್ಲ್ಡ್ ಕಪ್ ಗೆದ್ವಿ. ಮತ್ತೆ ಐ ಥಿಂಕ್ ಇದು ಅವ್ರಿಗೊಂದು ಪರ್ಫೆಕ್ಟ್ ಕಮ್ ಬ್ಯಾಕು. ಆ್ಯಂಡ್ ನಾವೆಲ್ಲ ಇದ್ರ ಬಗ್ಗೆ ಖುಷಿಯಾಗಿದ್ದೀವಿ. ಸೌರವ್ ಗಂಗೂಲಿ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದೆ. ಅವ್ರು ಹೇಳ್ತಾರೆ ಇಟ್ಸ್ ಟೂ ಅರ್ಲಿ. ಸಾಕಷ್ಟು ಬೇಗ ಬಂದ್ರು, ಪ್ರಿಪೇರ್ ಆಗೋದಕ್ಕೆ ಅವರಿಗೆ ಒಂದಷ್ಟು ಸಮಯ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಸರ್ ನೋಡಿ, ಇವಾಗ ನೀವು ಯಾವಾಗ ಕಮ್ಬ್ಯಾಕ್ ಅಂತ ಮಾಡ್ತಿರೋ, ಫಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಎಷ್ಟಿರುತ್ತೋ ಅಷ್ಟು ನರ್ವಸ್ನೆಸ್ ಇರುತ್ತೆ. ಅದು ಇವಾಗಿರಲಿ ಅಥವಾ ಆಮೇಲೆ ಇರಲಿ. ಸೊ ಬೆಟರ್ ಏನು ಅಂದರೆ ಅವರು ವರ್ಲ್ಡ್ ಕಪ್ಪಲ್ಲಿ ಇವಾಗ ಆಡ್ತಾರೆ. ಇವಾಗ ಅವ್ರ ಪರ್ಫಾರ್ಮೆನ್ಸು ಮೊದಲನೇ ಮ್ಯಾಚಿಂದನೇ ಶುರು ಆಯಿತು ಅಂತಂದರೆ ಟೀಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಟೂರ್ನಮೆಂಟ್. ಸರ್, ನಿಮ್ಮ ಹತ್ರ ನಾನು ಏನ್ ಪ್ರಶ್ನೆ ಕೇಳಲಿ? ಈ ಹಿಂದೆನೇ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಾ. ಇಫ್ ಐ ವಾಸ್ ಅ ಗರ್ಲ್, ನಾನೇನಾದ್ರೂ ಹುಡುಗಿ ಆಗಿದ್ದಿದ್ರೆ ನಾನು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೆ. ನಾನು ಕಾಲೇಜಲ್ಲಿ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಹಲೋ ಸರ್, ಆಸ್ ಅ ಕ್ರಿಕೆಟರ್, ಇಂಡಿಯನ್ ಕ್ರಿಕೆಟರ್ ಎಲ್ಲದಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ಯಾವ ಟೀಮ್? ಆಸ್ಟ್ರೇಲಿಯಾ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ನಾನು ಇವಾಗ ಒಂದು ಸೀರೀಸ್ ಆಡ್ಕೊಂಬಂದಲ್ಲ. ತುಂಬ ಚಾಲೆಂಜಿಂಗ್ ಟೀಮು, ತುಂಬ ಅಗ್ರೆಸಿವ್ ಇದ್ದಾರೆ ಅವರು. ಮತ್ತು ಅಂಥ ಟೀಮ್ ಅಗೇನ್ಸ್ಟ್ ನೀವು ಚೆನ್ನಾಗಿ ಆಡಿದ್ರಿ ಅಂತಂದರೆ ನಿಮಗೆ ಅದರಿಂದ ತುಂಬಾ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ. ನೀವು ವೆಸ್ಟ್ ಇಂಡೀಸ್ಗೆ ಹೋದಾಗ ನಿಮ್ಗಲ್ಲಿ ಏನಾಯ್ತು? ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಅಷ್ಟು ಇರಲಿಲ್ಲ ಅವತ್ತು. ಹೌದು, ಟೆಸ್ಟ್ ಮ್ಯಾಚಸಲ್ಲಿ ನಂದು ಒಳ್ಳೆ ಸ್ಟಾರ್ಟ್ ಆಗಲಿಲ್ಲ. ತುಂಬ ಖುಷಿಯಾಗಿದೆ ಆ ಆಪರ್ಚುನಿಟಿಯಿಂದ ನಾನು. ಆದರೆ ನೀವು ಕ್ರಿಕೆಟ್ ಶುರು ಮಾಡಿದಾಗ, ಅಂದರೆ ಅಟ್ಲೀಸ್ಟ್ ನನ್ನ ಪ್ರಕಾರ ನನಗೆ ಕನಸಿತ್ತು ಒಬ್ಬ ಟೆಸ್ಟ್ ಕ್ರಿಕೆಟರ್ ಆಗಬೇಕು, ಇಂಡಿಯಾಗೆ ಟೆಸ್ಟ್ ಮ್ಯಾಚಸ್ ಆಡಬೇಕು ಅಂತ. ಸ್ಟಾರ್ಟ್ ಚೆನ್ನಾಗಾಗಲಿಲ್ಲ ನಂದು. ನಾನು ಸ್ವಲ್ಪ ನರ್ವಸ್ ಕೂಡ ಆಗಿದೆ ಆ ಟೈಮಲ್ಲಿ. ಆ್ಯಂಡ್ ನಾನು ಅವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಟೆಸ್ಟ್ ಕ್ರಿಕೆಟ್ ತುಂಬ ಬೇರೆ ಥರದ ಫಾರ್ಮ್ಯಾಟು ಕ್ರಿಕೆಟಲ್ಲಿ. ನಾನು ತುಂಬ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅವಾಗ. ಮತ್ತು ನನ್ನ ಮೈಂಡ್ ಸೆಟ್ ಚೆನ್ನಾಗಿರಲಿಲ್ಲ ಅವಾಗಲ್ಲ ಆಡೋದಕ್ಕೆ. ಅದಾದಮೇಲೆ ನಾನು ಸೀನಿಯರ್ ಪ್ಲೇಯರ್ಸ್ ಜೊತೆ ಮಾತಾಡಿದೆ. ಸೊ ಅವ್ರು ಹೇಳಿದ್ರು, ನೀವು ಹೇಗೆ ನ್ಯಾಚುರಲ್ ಆಗಿ ಆಡ್ತಿರೋ ಅದೇ ಅಪ್ರೋಚ್ ಇಟ್ಕೊಳ್ಳಿ, ಆದರೆ ಸ್ವಲ್ಪ ಮೈನರ್ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದಾಗ
ನಾನು ಕಲ್ತ್ಕೊಂಡೆ ನಾನು ಮಾಡಿದ ತಪ್ಪುಗಳಿಂದ, ಮತ್ತೆ ಅದಾದ್ಮೇಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನೀವು ವರ್ಲ್ಡ್ ಕಪ್ಗೆ ಆಡೋದಕ್ಕೆ ಅಂತ ಹೋದಾಗ ನಾನು ಕೇಳ್ಪಟ್ಟೆ ಬೇರೆ ದೇಶದ ಕ್ರಿಕೆಟರ್ಸ್ ಏನಿದ್ದಾರೆ ಅವರು ನಿಮ್ಮ ವಿಡಿಯೋಸ್ನ ನೋಡ್ತಾರಂತೆ, ಅವರು ನಿಮ್ಮನ್ನ ಔಟ್ ಮಾಡೋದು ಹೇಗೆ ಅಂತ ತಯಾರಿ ಮಾಡ್ಕೋತಾ ಇದ್ದಾರಂತೆ. ಸರ್, ಇದು ಐ ಥಿಂಕ್ ಇದೊಂದು ಇವಾಗ ನೀವೊಬ್ಬ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ ಆಗಿದ್ರೆ ನೀವು ಇವಾಗ ನಿಮಗೆ ಬೇರೆ ಟೀಮ್ಗಳು ಈ ಥರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅದೊಂಥರ ನಿಮಗೆ ಖುಷಿ ಆಗುತ್ತೆ, ಯಾಕಂದ್ರೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತ ಅರ್ಥ. ಒಂದು ಚಾಲೆಂಜ್ ಕೂಡ, ಯಾಕಂದ್ರೆ ಅವ್ರು ನಿಮ್ಮನ್ನ ಅನಲೈಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮನ್ನ ನೋಡ್ತಿದ್ದಾರೆ, ನಿಮ್ಮ ವಿಡಿಯೋಸ್ ನೋಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಗೇಮ್ನ ನೀವು ಇನ್ನೊಂದು 2 steps ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಇದೇ ಕೆಲವೊಂದು ಚಾಲೆಂಜಸ್ ನಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸಿಗುವಂಥದ್ದು. ನೀವು ಆಡುವಂತ ಆಟದ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಟೈಲನ್ನು ಅವರು ಗುರುತಿಸಿದ್ದಾರೆ ಅನ್ನೋದ್ರ ವಿಚಾರವಾಗಿ ನಿಮ್ಗೇನಾದ್ರೂ ಭಯ ಇದೆಯಾ? ಯಾಕಂದ್ರೆ ನಿಮ್ಮನ್ನ ಔಟ್ ಮಾಡೋದು ಹೇಗೆ ಅಂತ ಅವ್ರು ನೋಡ್ತಾ ಇದ್ದಾರಲ್ಲ. ಹಾಂ ಸರ್, ಕೆಲವೊಂದ್ಸಲ ಬರತ್ತೆ ತಲೆಗದೆಲ್ಲ. ಆದರೆ ಆಮೇಲೆ ಅದೇ ಮ್ಯಾಚ್ ಸರಿಯಾಗಿ ಆಡ್ಲಿಲ್ಲ ಅಂತಂದಾಗ ಯಾರೇ ಆಗಲಿ ಯೋಚಿಸೋದೇನು ಅಂತಂದ್ರೆ ಅವ್ರ ಪ್ಲಾನ್ ಏನು ಬೇಕಾರೋ ಇಲ್ಲಿ, ನಮ್ಮ ಪ್ಲಾನ್ ಏನಿದೆ ಅದನ್ನ ನೋಡ್ಕೊಂಡು ನಾವು ಆಟ ಚೆನ್ನಾಗಿ ಆಡಬೇಕು ಅಂತ. ಯಾಕಂದ್ರೆ ನೀವು ಅವ್ರ ವಿಡಿಯೋಸ್ ನೋಡ್ಬೋದು. ಸೊ ಅದೇ ಒಂದು ಚಾಲೆಂಜು ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಇನ್ನೊಂದಷ್ಟು ಚಾಲೆಂಜಿಂಗ್ ಆಗಿ ಮಾಡುವಂಥದ್ದು. ನೀವು ಬೌಲರ್ ವಿಡಿಯೋನ ನೋಡ್ತೀರಾ, ಯಾರಿಗೆ ಹೇಗೆ ಹೊಡಿಬೇಕು ಅಂತ? ಹೌದು ಸರ್, ನೋಡ್ತೀವಿ ವಿಡಿಯೋಸ್. ಯಾವ ಬೌಲರ್ ನಮಗೆ ಡಿಫಿಕಲ್ಟ್ ಅನ್ನಿಸ್ತಾರೋ, ನಾವು ಯಾರಿಗೆ ರೆಗ್ಯುಲರ್ ಆಗಿ ಔಟ್ ಆಗ್ತಾ ಇದೀವೋ ಅವ್ರ ವಿಡಿಯೋಸ್ ನೋಡ್ತೀವಿ ನಾವು. ಆಮೇಲೆ ಯಾರು ಬೌಲಿಂಗ್ ಆಡೇ ಇಲ್ವೋ ಇಲ್ಲಿವರೆಗೂ ನಾವು ಅವ್ರ ವಿಡಿಯೋಸ್ ನೋಡ್ತೀವಿ, ಅವ್ರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ನೋಡೋದಕ್ಕೆ. ವಿರಾಟ್, ಇವತ್ತು ಇಲ್ಲಿ ಸಾಕಷ್ಟು ಜನ ಕೂತಿದ್ದಾರೆ, ಮತ್ತೆ ಲಕ್ಷಾಂತರ ಜನರು ಟಿವಿನ ನೋಡ್ತಾ ಇರ್ತಾರೆ. ಅವರಿಗೆ ನೀವು ಪ್ರಾಮಿಸ್ ಮಾಡ್ತೀರಾ ಈ ಸಲದ ವರ್ಲ್ಡ್ ಕಪ್ ಅಲ್ಲಿ ಶ್ರೀಲಂಕಾ ಮತ್ತೆ ಪಾಕಿಸ್ತಾನದ ಬೌಲರ್ಗಳಿಗೆ ಹೊಡೆದಾಗೆ ಎಲ್ಲ ಬೌಲರ್ಸ್ಗೂ ಹೊಡಿತೀವಿ ಅಂತ? ಸರ್, ಮಾತಂತೂ ಕೊಡಲ್ಲ, ಆದ್ರೆ ನನ್ನ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ವಿರಾಟ್, ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನಿಮ್ಮ ಇಮೇಜ್ನ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಪಬ್ಲಿಕ್ನ ಮನಸ್ಸಿನಲ್ಲಿದೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಮೇಲೆ ಜನತೆಯ ಮೊಕದ್ದಮೆ ಮತ್ತೆ ಆರೋಪಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಸ್ಪಷ್ಟನೆ ಕೇಳ್ತಾ ಇದ್ದೇವೆ ವಿರಾಟ್ ಕೊಹ್ಲಿ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಸ್ಟೈಲ್ ಬಗ್ಗೆ ಜಾಸ್ತಿ ಗಮನ ಹರಿಸುತ್ತಾರೆ ಎಂಬುದು. ವಿರಾಟ್, ನನ್ನ ಹತ್ರ ಈಗ ಒಂದು ಫೋಟೋ ಇದೆ. ಇದರ ಟೈಟಲ್ ಏನು ಅಂತಂದ್ರೆ ಕೊಹ್ಲಿ ಮೇಲೆ ಫಿದಾ ಆದ ಹಸೀನಾ. ಇದು ಹೋಬಾರ್ಟ್ನ ಫೋಟೋ, ಫೆಬ್ರವರಿ 2012ರದ್ದು. ಒಂದು ಹುಡುಗಿ ಮೈದಾನದಲ್ಲಿ ಪೋಸ್ಟರ್ ಹಿಡ್ಕೊಂಡು ಕೂತಿದ್ದಾಳೆ. ಆಕೆ ಬರ್ದಿದ್ದಾಳೆ, ಆಫರ್ ಸ್ಟಿಲ್ ಸ್ಟ್ಯಾಂಡ್ಸ್, ಕೊಹ್ಲಿ ಮೈ ಪ್ಲೇಸ್ ಟು ನೈಟ್. ಆಕೆ ರಾತ್ರಿ ನಿಮ್ಮನ್ನ ಮನೆಗೆ ಬರೋದಕ್ಕೆ ಕರೆದಿದ್ಲು. ಸರ್, ನಾನು ಇದನ್ನ ನೋಡಿದೀನಿ, ಆದರೆ ಇದ್ರ ಬಗ್ಗೆ ಗಮನ ಹರಿಸಕ್ ಹೋಗಿಲ್ಲ. ಕೆಲವರು ಹೇಳ್ತಾರೆ ಇಂಥ ಸ್ಟೈಲನ್ನ ಯಾಕೆ ಮೇಂಟೈನ್ ಮಾಡ್ತಾರೆ ಅಂದ್ರೆ ಇಂಥ ಇನ್ವಿಟೇಷನ್ ಬರ್ಲಿ ಅಂತ. ಇಲ್ಲ ಸರ್, ಆ ಥರದ್ದೇನು ಇಂಟೆನ್ಷನ್ ಇರಲ್ಲ ನಂದು ಯಾವಾಗಲೂ. ನಾನು ಸ್ಟೈಲ್ ಅಂತೂ ನೀವೇನಾದರೂ ಒಂದು ಚೆನ್ನಾಗಿ ಮಾಡಿದಾಗ ಅದು, ಇವಾಗ ನೀವು ಒಳ್ಳೆ ಒಂದು ಸೆನ್ಸಲ್ಲಿ ಸ್ಟೈಲ್ ಮಾಡಿದ್ರೆ ಸ್ಟೈಲ್ ಅಂತ ಅನ್ಸ್ಕೊಳತ್ತೆ. ಅದಕ್ಕೆ ನೀವೇನಾದರೂ ಸ್ಟೈಲಿಶ್ ಇರ್ತೀರಾ ಸುಮ್ಮನೆ ಅಂತಂದ್ರೆ ನಿಮಗೆ ಪುಸ್ತಕ ಕೊಡ್ತಾರೆ, ಮೋಸ್ಟ್ ಸೆಕ್ಸಿ ಬ್ಯಾಚುಲರ್. ಪುಸ್ತಕ ಜನಗಳೇ ಕೊಡೋದು ಸರ್, ಇವ್ರನ್ನ ಕೇಳಿ ಸರ್ ಯಾಕೆ ಕೊಡ್ತಾರೆ ಅಂತ. ಬಹುಶಃ ಜನರು ನಿಮ್ಮನ್ನ ಆ ಥರ ಯಾಕೆ ಕರೀತಾರೆ ಅಂದ್ರೆ ನಿಮ್ಮ ಸ್ಟೈಲನ್ನ ನೋಡಿ ಮತ್ತೆ ನೀವು ಹಾಕೊಂಡಿರುವಂಥ ಟ್ಯಾಟೂನ ನೋಡಿ ಇರ್ಬೋದು. ಹಾಂ, ಆಸೆ ಇತ್ತು ನನಗೆ ಮುಂಚೆಯಿಂದ ಟ್ಯಾಟೂ ಮಾಡಿಸ್ಕೊಳ್ಬೇಕು ಅಂತ, ಅದಕ್ಕೆ ಮಾಡಿಸ್ಕೊಂಡೆ. ಇವಾಗ ಅದನ್ನು ತಗ್ಸಕ್ಕೂ ಆಗೋದಿಲ್ಲ. ಸೊ ಜನಗಳು ಇದನ್ನೇ ನನ್ನ ಸ್ಟೈಲು ಅಂತ ಹೇಳ್ತಾರೆ. ನಾನು ಕೇಳ್ಪಟ್ಟೆ ನಿಮಗೆ 16 ವರ್ಷ ಇರುವಾಗ ನೀವು ಮೊದಲನೇ ಟ್ಯಾಟೂ ಹಾಕಿಸ್ಕೊಳ್ತೀರಾ, ಮತ್ತೆ ನಿಮ್ಮ ಕೋಚ್ ಸಾಕಷ್ಟು ಬೈದಿದ್ರಂತೆ. ಹಾಂ, ಚೆನ್ನಾಗಿ ಬೈಸ್ಕೊಂಡಿದ್ದೆ ನಾನು. ಮತ್ತೆ ನಾನು ಶೆಕೆನಲ್ಲೂ ಫುಲ್ ಆರ್ಮ್ ಟಿ-ಶರ್ಟ್ಸ್ ಹಾಕೋತಾ ಇದ್ದೆ, ಅಂದರೆ ಟ್ಯಾಟೂ ಕಾಣಿಸ್ದೇ ಇರಲಿ ಅಂತ ಹಾಕೋತಾ ಇದ್ದೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ತುಂಬ ಕೋಪ ಬಂತು ಅವ್ರಿಗೆ. ಆಮೇಲೆ ನಾನು ಅವ್ರಿಗೆ ಇನ್ನೊಂದು ಮಾಡಿಸ್ಕೋಬೇಕು ಅಂತ ಹೇಳಿದೆ. ಆಮೇಲೆ ನಾನು ನೆಕ್ಸ್ಟ್ ಟೈಮ್ ನಾನು ಅವ್ರನ್ನ ಹೋಗ್ಬಿಟ್ಟು ಕೇಳಿದೆ. ಸೊ ಅವ್ರು ಅವಾಗ ನನಗೆ ಹೇಳಿದ್ರು, ಇವಾಗ ನಾವು ಟೂರಿಗೆ ಅಂತ ಹೋಗ್ತಾ ಇದೀವಿ, ಅಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾಡಿಸ್ಕೋ ಅಂತ. ಸೊ ನಾನು ಪರ್ಫಾರ್ಮೆನ್ಸ್ ಮಾಡಿದೆ, ಆಮೇಲೆ ಮಾಡಿಸ್ಕೊಂಬಂದೆ ಟ್ಯಾಟೂನ ಹೋಗಿ. ಅವರು ನಿಮ್ಗೊಂದು ಷರತ್ ಹಾಕಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೀವು ಟ್ಯಾಟೂ ಹಾಕಿಸ್ಕೋಬಹುದು ಅಂತ. ಇಲ್ಲ ಸರ್, ಷರತ್ತು ಅಂತ ಹೇಳಲ್ಲ. ಆದರೆ ಅದಾದ್ಮೇಲೆ ನನಗೇನು ಜಾಸ್ತಿ ಅವ್ರು ಹೇಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ನಾನು ಇನ್ನೊಂದು ಟ್ಯಾಟೂ ಮಾಡಿಸ್ಕೊಂಡೆ, ಅದು ತುಂಬ ದೊಡ್ಡದು, ಈ ಕೈ ಮೇಲಿದೆ ನೋಡಿ ಇದು. ಸೊ ಅದಾದ್ಮೇಲೆ ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ
ಸೊ ಅದಾದ್ಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ನನಗಿದು ತುಂಬ ದೊಡ್ಡದು ಅಂತ ಅನಿಸ್ತಾ ಇದೆ, ನಾನು ತಗ್ಸ್ಬೇಡ ಅನ್ಕೊಂಡಿದ್ದೀನಿ ಅಂತ, ಲೇಸರ್ ಮಾಡಿಸ್ಕೊಂಡು. ಅವಾಗ ಅವ್ರು ಹೇಳಿದ್ರು, ಬೇಡ ಇವಾಗ ತೆಗಿಸ್ಬೇಡ, ಇವಾಗ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇದೆ, ಈ ಟ್ಯಾಟೂ ಹಾಗೆ ಇರಲಿ ಬಿಡು ಅಂದರು. ಅವಾಗಿಂದ ನಾನು ಇದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ ಸರ್. ಒಂದ್ ವೇಳೆ ನೀವು ಪರ್ಫಾರ್ಮೆನ್ಸ್ ಇಟ್ಕೊಂಡು ಟ್ಯಾಟೂ ಮಾಡಿಸೋದಾದ್ರೆ ನಿಮ್ಮ ಇಡೀ ದೇಹಕ್ಕೆ ಟ್ಯಾಟೂ ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಗಜನಿ ಆದಂಗೆ ಆಗೋಗಿರ್ತೀನಿ ಸರ್. ಕೋಚ್ ಹೇಳಿದ್ರಾ ಟೈಲ್ ಮಾಡೋದನ್ನ ಬಿಡು, ಆಟದ ಕಡೆ ಗಮನ ಕೊಡು ಅಂತ? ಶುರುನಲ್ಲಿ ಸರ್ ಹೇಳ್ತಾ ಇದ್ರು, ಶುರುನಲ್ಲಿ ಅವ್ರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದೆ ನಾನು. ಮೊದಲನೇ ಎಡಿಷನ್ ಏನಿತ್ತು IPLದು, ಅದಾದ್ಮೇಲೆ ನಾನು ಅಂಡರ್ 19 ವರ್ಲ್ಡ್ ಕಪ್ಪಿಂದ ಬಂದಿದ್ದೆ. ಅದಾದ್ಮೇಲೆ ಒಂದೇ ಸಲ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡಕ್ಕೆ ಸಿಗ್ತಾ ಇತ್ತು. ಅವಾಗ ಅಷ್ಟೊಂದು ಅಟೆನ್ಷನ್ ಎಲ್ಲ ಟೀಮ್ ಮೇಲೂ, ಮತ್ತೆ ಅದನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈನಲ್ಲಿ, ಆ ಇನಿಷಿಯಲ್ ಫೇಸ್ ಏನಿತ್ತು ಅದನ್ನ. ಆ್ಯಂಡ್ ಅದೇ ರೀಸನಿಂದ ನನ್ನ ಟೀಮಿಂದ ಆಚೆ ಕೂಡ ಇದ್ದೆ ಸ್ವಲ್ಪ ಟೈಮು. ಸೊ ಅವಾಗ ಅವ್ರು ನನಗೆ ಹೇಳಿದ್ರು, ಇವಾಗ ಈ ವಿಷಯಗಳೆಲ್ಲದನ್ನು ಬಿಟ್ಟು ನೀನು ಫೀಲ್ಡಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು, ಗೇಮ್ ಬಗ್ಗೆ ಫೋಕಸ್ ಇಟ್ಕೋ ಅಂತ. ನಿಮ್ಮ ಈ ಸ್ಪೈಕ್ ಹೇರ್ ಸ್ಟೈಲ್ ಇದೆಯಲ್ಲ, ಇದು ಕೂಡ ಅವಾಗಲೇ ಬಂದಿದ್ದ? ಇದು ಸರ್ ಮುಂಚೆಯಿಂದನೇ ಇದೆ, ಸ್ವಲ್ಪ ಈ ಕಡೆ ಆ ಕಡೆ ಚೇಂಜ್ ಮಾಡ್ತಿರ್ತೀನಿ ದಿನ. ಯಾಕಂದ್ರೆ ನಾನು ಸಾಕಷ್ಟು ಆಟಗಾರನ ನೋಡಿದ್ದೆ ಹೇರ್ ಸ್ಟೈಲ್ ಚೇಂಜ್ ಮಾಡಿರ್ತಾರೆ. ಸಚಿನ್ ತೆಂಡೂಲ್ಕರ್ ಕೂಡ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿದ್ರು. ಅವ್ರು ಇವಾಗ ಮತ್ತೆ ಕೂದಲು ಉದ್ದ ಬಿಟ್ಟಿದ್ದಾರೆ, ಅಂದ್ರೆ ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಚೆನ್ನಾಗಿ ಅನ್ಸುತ್ತೆ ಒಂದೊಂದ್ಸಲ ಅದು ಚೇಂಜ್ ಮಾಡೋದು. ಸೌರವ್ ಗಂಗೂಲಿ ಅವರು ಚೇಂಜ್ ಮಾಡಿದಾಗ ಅದರಿಂದ ಜನಕ್ಕೆ ಇಷ್ಟ ಆಗ್ಲಿಲ್ಲ, ಗಾಳಿಲಿ ಹಾರ್ತಾ ಇದ್ದಿದ್ದನ್ನ ನೋಡ್ತಿದ್ರು. ನಾನು ಕಮೆಂಟ್ ಮಾಡಕ್ಕೆ ಇಷ್ಟಪಡಲ್ಲ ಸರ್. ಧೋನಿ ಅವರು ತಮ್ಮ ಉದ್ದವಾದ ಕೂದಲನ್ನ ಕಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ? ಅದ್ರ ಬಗ್ಗೆ ಅವ್ರು ನನಗೆ ಖುದ್ದಾಗಿ ಹೇಳಿದ್ರು, ಯಾಕೆಂದ್ರೆ ಅವ್ರು ತುಂಬಾ ಇರಿಟೇಟ್ ಆಗ್ಬಿಟ್ಟಿದ್ರು. ಅಂದ್ರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಷ್ಟು ಉದ್ದ ಕೂದಲನ್ನ, ಅದು ಆಡುವಾಗ. ಅವ್ರು ಯಾವಾಗ ಕೂದಲು ಕಟ್ ಮಾಡಿಸ್ಕೊಂಡ್ರು, ಅವ್ರು ಬಾಂಬೆನಲ್ಲಿ ಲೋಕಲ್ ರೋಡಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ದಾರೆ, ಜನ ಅವ್ರನ್ನ ಅಲ್ಲಿ ಗುರ್ತು ಹಿಡಿದಿಲ್ಲ ಗೊತ್ತಾ. ಸೊ ಅದ್ರದ್ದು ಒಂದು ಸ್ವಲ್ಪ ಬೆನಿಫಿಟ್ ಒಂದು 2 months ಆಯ್ತು ಅಂತ ಹೇಳ್ತಾ ಇದ್ರು. ನೋಡಿ, ನಿಮ್ಮಲ್ಲಿ ಸಾಕಷ್ಟು ಸ್ಟೈಲ್ ಇದೆ, ಬಟ್ಟೆ ಹಾಕೋದಿರ್ಬೋದು, ಕೂದಲಿರ್ಬೋದು, ಟ್ಯಾಟೂ ಇರ್ಬೋದು. ಆದ್ರೆ ನಾನು ಕೇಳ್ಪಟ್ಟಿದ್ದೆ, ಇಷ್ಟೆಲ್ಲ ಸ್ಟೈಲ್ ಮಾಡುವಂತ ವಿರಾಟ್ ಕೊಹ್ಲಿ ಒಂದ್ಸಲ ಬಾಂಗ್ಲಾದೇಶದಲ್ಲಿ ನಿಮ್ಮ ಪ್ಯಾಂಟ್ ಜಾರ್ ಹೋಗಿತ್ತು. ಒಳ್ಳೇದೇನು ಅಂದ್ರೆ ನೀವು ಬರೀ ಕೇಳಿದಿರ ಸರ್, ನೋಡಿಲ್ಲ. ತುಂಬ ಎಂಬರಾಸಿಂಗ್ ಇನ್ಸಿಡೆಂಟ್ ಅದು. ಆ್ಯಂಡ್ ಯಾರು ನನ್ನ ಅಣ್ಣನ ಸ್ಥಾನದಲ್ಲಿದ್ದಾರೋ ಮಿಸ್ಟರ್ ಯುವರಾಜ್ ಸಿಂಗ್ ತುಂಬ ಜೋರಾಗಿ ನಕ್ಕಿದ್ರು. ನೀವು ನೋಡ್ಬೋದು ಅದನ್ನು. ನಿಮಗೆ ನೋಡಬೇಕು ಅಂದರೆ ನೋಡಿ, ಯೂಟ್ಯೂಬಲ್ಲಿ ಇದೆ ಅದು ವಿಡಿಯೋ. ಸಾಕಷ್ಟು ಕ್ರಿಕೆಟ್ ಆಡಿದ್ದೀರಾ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದೀರಾ, ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಾ. ಯಾವ ಒಬ್ಬ ಬೌಲರ್ನ ಬಾಲ್ಗೆ ಹೊಡೆಯೋದಕ್ಕೆ ನಿಮಗೆ ಸಾಕಷ್ಟು ಇಷ್ಟ ಆಗುತ್ತೆ ಮತ್ತೆ ನಿಮಗೆ ಮಜಾ ಬರುತ್ತೆ? ಸರ್, ಮಲಿಂಗನ್ನ ತುಂಬ ಎಲ್ಲ ಕಷ್ಟ ಅಂತ ಹೇಳ್ತಾರೆ. ಸೊ ಆಸ್ಟ್ರೇಲಿಯಾನಲ್ಲಿ ಆ ಒಂದು ಮ್ಯಾಚ್ ಏನಾಯ್ತು, ಅದೊಂದು ಓವರ್ ಇತ್ತು, ಅದನ್ನ ತುಂಬ ಮಜಾ ಬಂತು ಆ ಓವರ್ ಆಡೋದಕ್ಕೆ ನನಗೆ. ಮತ್ತೆ ಯಾರೋ ಒಬ್ಬ ಬೌಲರ್ಗೆ ನಾನಿನ್ನೂ ಸರಿಯಾಗಿ ಹೊಡೆಯೋಕ್ಕಾಗಿಲ್ಲ ಅನ್ನೋ ಆಸೆ ಏನಾದರೂ ಇನ್ನೂ ಉಳ್ಕೊಂಡಿದ್ಯಾ? ಇಲ್ಲ ಸರ್, ಆ ಥರ ಇಂಟೆನ್ಷನ್ ಏನಿರಲ್ಲ. ಇವತ್ತು ಇವನ್ಗೆ ಕೀಮಾ ಮಾಡ್ಬೇಕು ಇವನ್ನ ಅಂತ. ಆದರೆ ಇಲ್ಲ ಸರ್, ಆ ಥರ ಏನು ಇಂಟೆನ್ಷನ್ ಇರಲ್ಲ. ನೀವು ಮ್ಯಾಚ್ ಆಡೋಕ್ಕೆ ಅಂತ ಹೋದಾಗ ನಿಮಗೆ ಆ ಥರ ಆಗೋಗುತ್ತೆ. ನೀವು ಯಾವುದೋ ಒಬ್ಬ ಬೌಲರ್ ಮೇಲೆ ಜಾಸ್ತಿ ರನ್ಸ್ ಹೊಡೆದ್ಬಿಡ್ತೀರಾ, ಅವಾಗದು ಜನ ಮಾಡಿಬಿಡ್ತಾರೆ. ನೋಡಿ, ಇವಾಗ ಒಂದು ಕಾಂಟೆಸ್ಟ್ ನಡೀತಾ ಇದೆ ಅನ್ನೋ ಥರ. ಆದರೆ ಆ ಥರ ಮೈಂಡ್ಸೆಟ್ ಇರಲ್ಲ ಸರ್. ಇವತ್ತು ನಾವು ಈ ಬೌಲರ್ನ ಟಾರ್ಗೆಟ್ ಮಾಡಬೇಕು ಅಂತ. ಟಾರ್ಗೆಟ್ ಯಾವಾಗಲೂ ನಮ್ಮ ಪ್ರೋಸೆಸ್ ಮೇಲೆ, ನಮ್ಮ ಏನು ಗೋಲ್ ಇದೆ ಅದ್ರ ಮೇಲೆ ಇರುತ್ತೆ. ಇನ್ನು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ಬ್ರೇಕ್ ಅಂತ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಆರೋಪಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ವಿರಾಟ್ ಕೊಹ್ಲಿ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ಮೂಢನಂಬಿಕೆಗಳನ್ನ ಜಾಸ್ತಿ ನಂಬುತ್ತಾರೆ ಎಂಬುದು. ವಿರಾಟ್, ಈ ಮಾತು ನಿಜಾನ? ಕ್ರಿಕೆಟ್ನ ಮೈದಾನದಲ್ಲಿ ತಮ್ಮ ಕೈಗಳಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ ತಮ್ಮ ಶತ್ರುಗಳಿಗೆ ಮಾಟ ಮಂತ್ರ ಮಾಡಿಸೋದಕ್ಕೆ ಅಂತ. ಇಲ್ಲ ಸರ್, ನಾನು ನಂಬೋದಿಲ್ಲ ಯಾವುದೇ ಸೂಪರ್ಸ್ಟಿಷನ್ನಲ್ಲಿ. ಬ್ಲ್ಯಾಕ್ ರಿಸ್ಬೆಂಡ್ ಯಾವಾಗಲೂ ಯಾಕೆ ಹಾಕೋತೀನಿ ಅಂದರೆ, ಮುಂಚೆಯಿಂದ ಹಾಕೊಂಡು ಬಂದಿದ್ದೀನಿ. ಮತ್ತೆ ಒನ್ ಡೇದು ಏನು ಡ್ರೆಸ್ ಇದೆ ಅದು ಬ್ಲೂ, ಅದ್ರ ಜೊತೆಗೆ ನೀವು ವೈಟ್ ಹಾಕಂಗಿಲ್ಲ, ಬಿಕಾಸ್ ವೈಟ್ ಬಾಲ್ ಇರುತ್ತೆ. ಟೆಸ್ಟ್ ಮ್ಯಾಚಲ್ಲಿ ರೆಡ್ ಬಾಲ್ ಇರುತ್ತೆ, ಅದಕ್ಕೆ ವೈಟ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ಆದರೆ ಅಷ್ಟೊಂದು ಸೂಪರ್ಸ್ಟಿಷಿಯಸ್ ಇಲ್ಲ ನಾನು. ಅಂದರೆ ಮುಂಚೆ ಇದ್ದೆ, ಅಂದರೆ ಅದರಿಂದನೂ ತುಂಬ ಪ್ರೆಷರ್ ಬರುತ್ತೆ. ಅಂದರೆ ಮುಂಚೆ ನಾನು ಇವಾಗ ಒಂದು ಪೇರ್ ಗ್ಲೌಸ್ ಇಟ್ಕೊಂಡು ಆಡ್ತಾ ಇದ್ದೀವಿ. ಇವಾಗ ಅದು ಹಾಳಾದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಇನ್ಮೇಲೆ ರನ್ ಹೊಡಿಯೋಕ್ಕಾಗಲ್ಲ ಅಂತ. ಸೊ ನಾನು ಸೂಪರ್ಸ್ಟಿಷನಲ್ಲಿ ಬಿಲೀವ್ ಮಾಡ್ತಾ ಇದ್ದೆ ಮುಂಚೆ, ಆದರೆ ಇವಾಗೇನು ಮಾಡಲ್ಲ ಸರ್ ನಾನು. ನೀವು ಮೊದಲು ಹೀಗೆ ಮಾಡ್ತಾ ಇದ್ರಂತೆ, ಮ್ಯಾಚ್ನ ಹಿಂದಿನ ದಿವಸ ನೀವು ನೆಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ವಂತೆ, ತುಂಬಾ ದೊಡ್ಡ ಮ್ಯಾಚ್ ಏನಾದರೂ ಇದ್ದಾಗ?
ಹಾ, ಕೆಲವೊಂದ್ಸಲ ಹಂಗಾಗ್ತಿತ್ತು, ನಾನು ಮಾಡ್ತಾ ಇರಲಿಲ್ಲ. ಆದರೆ ನೀವು ಜಾಸ್ತಿ ಆಡೋಕ್ಕೆ ಶುರು ಮಾಡಿದ್ಮೇಲೆ ಅದಾದ್ಮೇಲೆ ಬರೀ ಆ ದಿನ ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಮ್ಯಾಚ್ಗಿಂತ ಮುಂಚೆ ನಿಮಗೆ ಆಡಬೇಕು ಅನ್ಸುತ್ತಾ, ನೆಟ್ ಆಡ್ಬೇಕನ್ಸುತ್ತಾ, ಒಂದ್ಸಲ ಆಡ್ಬೇಕನ್ಸುತ್ತೆ, ಒಂದ್ಸಲ ಬೇಡ ಅನ್ಸುತ್ತೆ, ಥ್ರೋಡೌನ್ಸ್ ತಗೋತೀವಿ, ಅದೇ ಸಾಕು ಅನ್ಸುತ್ತೆ ನಮಗೆ ಒಂದೊಂದ್ಸಲ. ಮುಂಚೆ ಯೋಚಿಸ್ತಿದೆ ಇದ್ರ ಬಗ್ಗೆ ಎಲ್ಲ, ಆದರೆ ಇವಾಗ ನಾನು ಯೋಚಿಸಲ್ಲ ಸರ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನೀವು ಈ ಸೂಪರ್ಸ್ಟಿಷನ್ ಎಲ್ಲ ಬಿಟ್ಟ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ? ಹಾ, ಆಕ್ಚುಲಿ ಇಂಗ್ಲೆಂಡಲ್ಲಿ ಆಯ್ತು ನನ್ನ ಜೊತೆ ಇದು. ಯಾವ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸ್ ಬಗ್ಗೆ ನೀವು ಮಾತಾಡಿದ್ರೋ ಅದಾದ್ಮೇಲೆ ನನ್ನ ಮೈಂಡ್ ಸೆಟ್ ತುಂಬ ಅಂದರೆ ಚೆನ್ನಾಗಿರಲಿಲ್ಲ. ನನ್ನ ಮೈಂಡ್ ಸೆಟ್ ನಾನು ತುಂಬ ಲೋ ಫೀಲ್ ಮಾಡ್ತಾ ಇದ್ದೆ. ಮತ್ತು ನಾನು ಇಂಡಿಯಾಗೆ ಬಂದಮೇಲೆ ನನಗೆ ಬ್ಯಾಕ್ ಇಂಜುರಿ ಬೇರೆ ಆಗೋಯ್ತು. ಸೊ ನಾನು ಬ್ಯಾಂಗ್ಳೂರಲ್ಲಿದ್ದೆ 15 ದಿನ. ಅಲ್ಲಿ ದಿನ ಒಬ್ಬನೇ ಟ್ರೈನಿಂಗ್ ಮಾಡ್ತಾ ಇದ್ದೆ, ಮತ್ತು ಬೇರೆ ಏನೂ ಆ್ಯಕ್ಟಿವಿಟಿ ಆಗ್ತಿರ್ಲಿಲ್ಲ, ಯಾಕಂದರೆ ಬ್ಯಾಕ್ದು ಪ್ರಾಬ್ಲಮ್ ಆಗಿತ್ತು. ಅದಾದ್ಮೇಲೆ ನಾನು ಫಿಟ್ ಆದಮೇಲೆ ಮತ್ತೆ ಸೆಲೆಕ್ಷನ್ ಆಯಿತು ನಂದು. ನಂಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದು ಸೀರೀಸು, ಯಾಕಂದರೆ ಒಂದು ಕೆಟ್ಟ ಸೀರೀಸ್ ಆದಮೇಲೆ ಕಮ್ ಬ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಫಸ್ಟ್ ಮ್ಯಾಚಲ್ಲಿ ರನ್ಸ್ ಹೊಡೆದೆ, ಅದಾದ್ಮೇಲೆ 3 ಮ್ಯಾಚಲ್ಲಿ ರನ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಅವಾಗ ಮತ್ತೆ ಮೂಡ್ ನಂದು ಡಿಪ್ರೆಸಿಂಗ್ ಆಗೋಯ್ತು. ಅವಾಗ ನನಗೆ MS ಧೋನಿ ಅವರು ಕರೆದು ಮಾತಾಡ್ಸಿದ್ರು. ಅವ್ರಿಗೆ ಅನ್ನಿಸ್ತು ಅಂದರೆ ನನ್ನ ಮೂಡ್ ಸರಿ ಇಲ್ಲ ಅಂತ. ಆಗ ಅವ್ರು ಕೇಳಿದ್ರು ಏನು ಪ್ರಾಬ್ಲಮ್ಮು ಅಂತ. ನಾನು ಹೇಳಿದೆ ನಂದು ಈ ಥರ ಮೈಂಡ್ಸೆಟ್ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ಯಾವುದೇ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಡ, ಸುಮ್ಮನೆ ಹೋಗ್ಬಿಟ್ಟು ಆಡು. ಸೊ ಅವತ್ತು ನಾನು ನಮ್ಮ ಲಾಸ್ಟ್ ಮ್ಯಾಚ್ ಏನಿತ್ತು ಕಾರ್ಡಿಫ್ನಲ್ಲಿ, 1 ಡೇ ಮ್ಯಾಚ್, ಅಲ್ಲಿ ನಾನು ಹೊಸ ರಿಸ್ಟ್ ಬ್ಯಾಂಡ್, ಹೊಸ ಗ್ಲೌಸ್, ಹೊಸ ಪ್ಯಾಡ್ಸ್, ಎಲ್ಲದು ಅಂದರೆ ಹೊಸ ಬ್ಯಾಟ್, ಒಂದ್ಸಲನೂ ಆಡಿರಲಿಲ್ಲ. ಆ ಬ್ಯಾಟಲ್ಲಿ ನಾನು ಸೆಂಚುರಿ ಹೊಡೆದೆ ಅವತ್ತು ಮ್ಯಾಚಲ್ಲಿ. ಸೊ ಅವತ್ತಿಂದ ನಾನು ಯೋಚಿಸೋದು ಬಿಟ್ಬಿಟ್ಟೆ, ಯಾವುದೇ ವಿಷಯಗಳಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅಂತ. ಅಂದ್ರೆ ಆ ದಿವಸ ನಿಮ್ಮಲ್ಲಿದ್ದಂಥ ಎಲ್ಲ ಸೂಪರ್ಸ್ಟಿಷನ್ ನಿಮ್ಮನ್ನ ಬಿಟ್ಟು ಹೋಯ್ತು ಆ ಎಕ್ಸ್ಪೀರಿಯನ್ಸಿಂದಾಗಿ. ಖಂಡಿತ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬ್ಯಾಟ್ ಅಥವಾ ಗ್ಲೌಸಿಗೆ ಏನಾದರೂ ಆದರೆ ರೋಹಿತ್ ಶರ್ಮನ್ಗೆ ಏನಾದರೂ ಕೊಟ್ಬಿಡ್ಬೇಕು, ಅವ್ರ ಲಕ್ ಕೆಲಸ ಮಾಡ್ತಾ ಇಲ್ಲ ಅಂತ. ಇಲ್ಲ ಸರ್, ನಾನು ಹೇಳ್ದಂಗೆ ಸೂಪರ್ಸ್ಟಿಷನ್ನಲ್ಲಿ ನಾನು ಅಷ್ಟು ಬಿಲೀವ್ ಮಾಡಲ್ಲ, ಮತ್ತು ಈ ವಿಷಯಗಳಿಂದ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ ಸರ್. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್, ನಾನು ಕೇಳ್ಪಟ್ಟೆ ಮೊದಲಿಗೆ ಅವರು ಬಲಗಡೆ ಪ್ಯಾಡನ್ನು ಕಟ್ಕೊಳ್ತಾರಂತೆ, ಅದು ಅವರ ನಂಬಿಕೆ. ಹಾಂ, ನಾನು ಕೇಳಿದ್ದೀನಿ ಸರ್, ಆದರೆ ಯಾವತ್ತೂ ನೋಟಿಸ್ ಮಾಡಿಲ್ಲ ಅಷ್ಟು ಸೀರಿಯಸ್ ಆಗಿ, ಅಂದರೆ ಅವರು ಯಾವ ಪ್ಯಾಡ್ ಹಾಕೋತಾರೆ ಮೊದಲು ಅಂತ. ಅದೊಂದು ಅಭ್ಯಾಸ ಸರ್, ಸೂಪರ್ಸ್ಟಿಷನ್ ಅಂತ ನಾನು ಹೇಳೋದಿಲ್ಲ, ಅದೊಂದು ಅಭ್ಯಾಸ ಆಗುತ್ತೆ. ಇವಾಗ ನೀವು ಮುಂಚೆಯಿಂದನೂ ಅದೇ ಥರ ಪ್ಯಾಡಪ್ ಮಾಡ್ಕೋತೀರಾ ಅಂತಾನೆ ಅದೊಂದು ಅಭ್ಯಾಸ ಆಗೋಗುತ್ತೆ ಅಷ್ಟೇ ಸರ್. ನೀವು ಟೆಸ್ಟ್ ಮ್ಯಾಚ್ನ ಆಡಕ್ಕೆ ಇಷ್ಟಪಡ್ತೀರಾ ಇಲ್ಲ T20 ಮ್ಯಾಚ್ನ ಇಷ್ಟಪಡ್ತೀರಾ? ನಾನು ಪರ್ಸ್ನಲಿ ಟೆಸ್ಟ್ ಮ್ಯಾಚ್ನ ತುಂಬ ಇಷ್ಟಪಡ್ತೀನಿ, ಆದರೆ ನಿಮ್ಗಳಿಗೆ ನೋಡೋದಕ್ಕೆ T20 ಜಾಸ್ತಿ ಮಜಾ ಬರುತ್ತೆ ಅನ್ಸುತ್ತೆ. ಅದನ್ನು ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆದರೆ ಆ್ಯಸ್ ಅ ಕ್ರಿಕೆಟರ್ ಪರ್ಸ್ನಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ನು ಟೆಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿದೆಯೋ ಅದು T20 ಅಥವಾ 1 ಡೇ ಮ್ಯಾಚಸಲ್ಲಿ ಇಲ್ಲ. ಇವರು ತಮ್ಮ ಪ್ರಶ್ನೆನ ಪೂರ್ತಿಯಾಗಿ ಕೇಳಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, T20 ಆಡೋದ್ರಲ್ಲಿ ಮಜಾ ಇದೆಯಾ, ಟೆಸ್ಟ್ ಕ್ರಿಕೆಟ್ ಆಡೋದ್ರಲ್ಲಿ ಮಜಾ ಇದೆಯಾ, ಅಥವಾ ಆಡ್ ಶೂಟ್ ಮಾಡೋದ್ರಲ್ಲಿ ಮಜಾ ಇದೆಯಾ ಅಂತ. ಆ್ಯಡ್ ಶೂಟ್ ಸರ್ ಒಂದು ರಿವಾರ್ಡು ನಿಮ್ಮ ಪರ್ಫಾರ್ಮೆನ್ಸ್ದು ಆನ್ ಫೀಲ್ಡ್. ಸೊ ಅದನ್ನು ನಾನು ಅದೇ ಹೇಳ್ತಾರಲ್ಲ ಸರ್, ಇವಾಗ ಅದೊಂದು ಕೆಲಸ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಅದೊಂದು ರಿವಾರ್ಡು, ಆ ಥರ ನಾನು ಅದ್ರ ಬಗ್ಗೆ ಜಾಸ್ತಿ ದಾರಿ. ಹಾಂ ಸರ್, ಆ ಥರನೂ ಹೇಳ್ಬೋದು. ತುಂಬಾ ಜನ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಗಮನ ಜಾಸ್ತಿ ಕೊಟ್ಟಾಗ ತಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಮತ್ತೆ ನೋಡಿ, ಈಗ ಧೋನಿ ಮತ್ತೆ ಸಚಿನ್ ಅವರನ್ನ ಬಿಟ್ರೆ ನಿಮ್ಮ ಹತ್ರ ಸಾಕಷ್ಟು ಆಡ್ಸ್ ಇದೆ ಸರ್. ಇದು ಅಗೇನ್ ಒಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ಟೈಮ್ನ ಹೇಗೆ ಡಿವೈಡ್ ಮಾಡ್ಕೋತಾರೆ ಅಂತ. ಇವಾಗ ನನ್ನ ಪ್ರಯಾರಿಟಿ ಒಂದು ಇವೆಂಟ್ ಇರ್ಬೋದು, ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಅವಾಗ ನನ್ನ ಪ್ರಯಾರಿಟಿ ಟ್ರೈನಿಂಗ್ ಮೇಲೆ ಇರುತ್ತೆ. ಸೊ ನಾನು ಆಬ್ವಿಯಸ್ಲಿ ಇವೆಂಟ್ ಕ್ಯಾನ್ಸಲ್ ಮಾಡಿ ಟ್ರೈನಿಂಗ್ ಮಾಡ್ತೀನಿ. ಇದೆಲ್ಲ ಸುಮ್ಮನೆ ಕಾರಣ ಹುಡುಕ್ತಾರೆ ಅಷ್ಟೇ ಸರ್. ನಿಮ್ದೊಂದು 3-4 ಆ್ಯಡ್ ಬಂದ ತಕ್ಷಣ, ಆಮೇಲೆ ಮುಂದಿನ ಸೀರೀಸಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದ ತಕ್ಷಣ ಇದೇ ರೀಸನ್ಸ್ ಇರುತ್ತೆ, ಆ್ಯಡ್ ಜಾಸ್ತಿ ಆಗೋಯ್ತು ಅಂತ. ಆದರೆ ಆ್ಯಡ್ ನಿಮಗೆ ಸಿಗೋದೇ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಮೇಲೆ. ಸೊ ಅದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಾನು ಇದನ್ನು ಖಂಡಿತ ನಂಬ್ತೀನಿ. ಇವಾಗ ಟೈಮ್ ಖಂಡಿತ ಹೋಗುತ್ತೆ, ಆದರೆ ನನ್ನ ಫಸ್ಟ್ ಪ್ರಯಾರಿಟಿ ಅವತ್ತು ಕ್ರಿಕೆಟೇ ಸರ್. ನೋಡಿ, ಈ ಸಮಯದಲ್ಲಿ ನೀವು ನಮ್ಮ ಜನರಿಗೆ ಒಂದು ಪ್ರಾಮಿಸನ್ನು ಮಾಡಬಹುದು. ನಿಮ್ಮ ಪ್ರಯಾರಿಟಿ ಯಾವಾಗಲೂ ಕ್ರಿಕೆಟ್ ಆಗಿರುತ್ತೆ. ಒಂದು ವೇಳೆ ಅಡ್ವರ್ಟೈಸಿಂಗ್ನ ವಿಚಾರವಾಗಿ ಕ್ರಿಕೆಟ್ ಮೇಲೆ ಅದು ಪರಿಣಾಮ ಬಿದ್ದರೆ ಅದರಿಂದ ದೂರ ಇರ್ತೀನಿ. ಖಂಡಿತ ಸರ್, ಅದ್ರ ಪರಿಣಾಮ ಏನಾದ್ರು ಬಿದ್ದರೆ ನಾನು ಬಿಟ್ಬಿಡ್ತೀನಿ ಸರ್. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ನೀವಿವಾಗ ಮೂವೀಸಲ್ಲಿ ಕಾಣಿಸ್ಕೊಂಡ್ರೆ ಆಸ್ ಅ ಕ್ರಿಕೆಟರ್ ಕಾಣಿಸ್ಕೋತೀರಾ ಅಥವಾ ಯಾವ್ದಾದ್ರು ರೊಮ್ಯಾಂಟಿಕ್ ಹೀರೋನ? ನಿಮಗೆ ಯಾರು ಹೇಳಿದ್ ನಾನು ಮೂವೀಸ್ ಮಾಡ್ತೀನಿ ಅಂತ? ಆಸ್ ಅ ಕ್ರಿಕೆಟರ್ ಕೇಳಿರೋ ನ್ಯೂಸ್ ಬಗ್ಗೆ ಅಷ್ಟೊಂದೆಲ್ಲ ಕೇಳಕ್ ಹೋಗ್ಬೇಡಿ ನೀವು. ವಿರಾಟ್, ನಾವು ನಿಮಗೆ ಎಲ್ಲ ರೀತಿ ಪ್ರಶ್ನೆಗಳನ್ನು ಕೇಳಿದ್ವಿ. ಕೆಲವು ಕಷ್ಟದ ಪ್ರಶ್ನೆಗಳಾಗಿತ್ತು, ಕೆಲವು ಸುಲಭದ ಪ್ರಶ್ನೆಗಳಾಗಿತ್ತು.
ಎಲ್ಲ ಪ್ರಶ್ನೆಗಳಿಗೂ ನೀವು ಮನಸ್ಬಿಚ್ಚಿ ಉತ್ತರ ಕೊಟ್ಟಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಯಶ್ಪಾಲ್ ಶರ್ಮಾ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿದ್ದು ವಿರಾಟ್ ಕೊಹ್ಲಿ ಅವರ ಮೇಲೆ. ನಾವು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ವಿ, ಅವರ ಪರ್ಸನಲ್ ಲೈಫ್ ಬಗ್ಗೆ, ಕ್ರಿಕೆಟ್ನ ಬಗ್ಗೆ. ನಾವು ಅವರನ್ನ ಪ್ರಶ್ನೆ ಕೇಳಿದ್ವಿ ಅವರ ಪರ್ಫಾರ್ಮೆನ್ಸಿನ ಬಗ್ಗೆ, ಮತ್ತೆ ಅವರು ಇಂಡಿಯಾಗೋಸ್ಕರ ಹೀಗೆ ಆಡ್ತಾರೆ ಅನ್ನೋ ಪ್ರಾಮಿಸ್ ಕೂಡ ತಗೊಂಡ್ವಿ. ಈಗ ಆಪ್ಕೆ ಅದಾಲತ್ನಲ್ಲಿ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಯಶ್ಪಾಲ್ ಶರ್ಮಾ ಅವರ ತೀರ್ಪನ್ನ ಕೇಳೋದಕ್ಕೆ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ಪೂರ್ತಿ ಮಾತುಕತೆಯಲ್ಲಿ ಒಂದು ಸ್ಪಷ್ಟವಾಗಿದ್ದೇನು ಅಂತಂದ್ರೆ, ವಿರಾಟ್ ಅವರೇ, ನೀವು ಹೇಳಿರುವಂತ ಮಾತುಗಳಲ್ಲಿ ಅವುಗಳಲ್ಲಿ ಒಂದು ಒಳ್ಳೆ ಮಾತೇನು ಅಂತಂದ್ರೆ, ನೀವು ಒಂದಕ್ಕೆ ಫಿಕ್ಸ್ ಆದ್ರೆ ನೀವು ಅದೇನೇ ಆಗಿರಲಿ ಅದನ್ನ ಖಂಡಿತ ಮಾಡೇ ಮಾಡ್ತೀರಾ. ಹಾಗೆ ಇನ್ನೊಂದು ಒಳ್ಳೆ ವಿಚಾರ ಏನು ಅಂತಂದ್ರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ತರ ನೀವು ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯಿಂದ ವಿಶ್ವಾಸದಿಂದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಯಾಕಂದ್ರೆ ರಜತ್ ಅವರು ನಿಮ್ಮ ಮೇಲೆ ಒಂದ್ರ ಮೇಲೆ ಒಂದು ಪ್ರಶ್ನೆಗಳ ಬೌನ್ಸರ್ಗಳನ್ನೇ ಹಾಕ್ತಾ ಇದ್ರು. ನೀವು ಅದನ್ನ ಪೂರ್ತಿ ಆತ್ಮವಿಶ್ವಾಸದಿಂದ ಅದನ್ನ ಫೇಸ್ ಮಾಡಿದ್ದೀರಾ, ಮತ್ತೆ ನೀವು ಅದಕ್ಕೆ ತಕ್ಕ ಉತ್ತರನೇ ಕೊಟ್ಟಿದ್ದೀರಾ. ಸೊ ಇಲ್ಲಿ ಒಂದು ಒಳ್ಳೆ ವಿಷಯ ಹೊರಗೆ ಬಂದಿದ್ದೇನು ಅಂತಂದ್ರೆ, ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಈ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ಅಂದ್ರೆ, ಇಲ್ಲಿ ಎಷ್ಟೇ ಆರೋಪಗಳನ್ನ ನಿಮ್ಮ ಮೇಲೆ ಹಾಕಿರ್ಬೋದು, ಈಗ ಅದರಿಂದ ನಿಮ್ಮನ್ನ ಮುಕ್ತಿಗೊಳಿಸುತ್ತೆ. ಆದ್ರೆ ನ್ಯಾಯಾಲಯದ ಒಂದು ಸಲಹೆ ಅಂದ್ರೆ, ನೀವು ಅದನ್ನ ಗೌರವಿಸಬೇಕಾಗಿರುವಂತ ಅವಶ್ಯಕತೆ ಇದೆ. ಯಾವ ತರ ಈಗ ನೀವು ನಿಮ್ಮ ಫಿಟ್ನೆಸ್ ಹಾಗೂ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ನೀವು ಏನು ಪಣ ತೊಟ್ಟಿದ್ದೀರೋ ಅದನ್ನ ನೀವು ಇದೇ ರೀತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ 2011 ವರ್ಲ್ಡ್ ಕಪ್ ಆದ್ಮೇಲೆ ಯಾವ ತರ ನಿಮ್ಮ ಯೋಚನೆ, ನಿಮ್ಮ ಪರ್ಫಾರ್ಮೆನ್ಸ್ ಮತ್ತೆ ನಿಮ್ಮ ಫಿಟ್ನೆಸ್ ಅಲ್ಲಿ ಒಂದು ಡಿಫರೆನ್ಸ್ ಕಾಣಿಸ್ತಿದೆ. ಅದು ದೇಶಕ್ಕಾಗಿ ಒಂದು ಒಳ್ಳೆ ವಿಷಯನೇ. ಮತ್ತೆ ನಾವು ಕೂಡ ಬಯಸೋದು ಇದನ್ನೇ. ಇದೇ ತರ ಮುಂದುವರ್ಸ್ಕೊಂಡು ಹೋಗ್ತಾ ಇರಿ. ಯಾವ ರೀತಿ ನೀವು ಶತಕದ ಮೇಲೆ ಶತಕನ ಬಾರಿಸ್ಕೊಂಡು ಹೋಗ್ತಾ ಇದ್ದೀರೋ, ಭಾರತಕ್ಕೆ ನೀವು ಗೆಲುವನ್ನ ತಂದ್ಕೊಡ್ತಾ ಇದ್ದೀರೋ, ಅದೇ ರೀತಿ ವಿಜಯ ಧ್ವಜ ಹಾರ್ತಾ ಇರಲಿ. ಕ್ರಿಕೆಟ್ ಮುಖಾಂತರ ಭಾರತಕ್ಕೆ ನೀವು ಗೆಲುವನ್ನ ತಂದ್ಕೊಡ್ತಾ ಇರಿ. ಥ್ಯಾಂಕ್ ಯು. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ವಿರಾಟ್ ಕೊಹ್ಲಿ ಅವರು ಹೀಗೆ ಪರ್ಫಾರ್ಮ್ ಮಾಡ್ತಾ ಇರಲಿ, ತಮ್ಮ ಬ್ಯಾಟಿಂದ ರನ್ ಅನ್ನ ಗಳಿಸ್ತಾ ಇರಲಿ, ಭಾರತದ ಹೆಸರನ್ನ ಮೇಲೇರಿಸಲಿ, ತಮ್ಮ ವಿರೋಧಿಗಳನ್ನ ಸೋಲಿಸ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ಮತ್ತೊಬ್ಬರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.